ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ತ್ರಿಮತಂದಾವರ್ತಿ ಶುಕ್ರವಾರ ದಿವಸ ದೇವರು ನಮ್ಮನ್ನು ಆಲಿನ ಮುಖಾಂತರವಾಗಿ ಆತನ ಸುವಾರ್ತೆಯನ್ನು ಸಾರುವಂತೆ, ಆತನ ನಾಮವನ್ನು ಕೊಂಡಾಡುವಂತೆ ದೇವರು ಕೊಟ್ಟಂಥ ಒಂದು ಅವಕಾಶಕ್ಕಾಗಿ ಆತನ ನಾಮವನ್ನು ನಾವು ಕೊಂಡಾಡೋಣ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಆರಾಧನೆ, ಒಂದು ಪ್ರಾರ್ಥನೆ ಕೂಟನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರ ನಿಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ. ದೇವ, ಹೌದು ಕರ್ತನೆ, ಶುಭ ಶುಕ್ರವಾರ ದಿವಸ ಆನ್ಲೈನ್ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಸಾರುವಾಗ, ಹೌದು ಸ್ವಾಮಿ, ಕೇಳುವಂಥ ಎಲ್ಲ ಮಕ್ಕಳು ಕರ್ತನೆ ನಿನ್ನ ರಕ್ಷಣೆ ಹೊಂದಿಕೊಂಡು ನಿನ್ನ ಮಕ್ಕಳ ಜೀವಿಸುವಂತೆ ನೀನು ಆಶೀರ್ವಾದ ಮಾಡು. ಕೇಳಿದಂಥ ವಾಕ್ಯಗಳು ನಮ್ಮ ಆತ್ಮಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಮಹಿಮೆ ಹೊಂದಿಕೋಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಸಜ್ಜೀವವುಳ್ಳ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ಆ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ದೇವರು ಕೊಟ್ಟಂಥ ಒಂದು ವಾಗ್ದಾನ ವಚನ, ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಶ್ರೀ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ ಒಂದು ವಚನಗಳಲ್ಲಿ ಒಂದು 10ನೇ ಅಧ್ಯಾಯದ ಒಂದು ಪುಸ್ತಕದಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಇಲ್ಲಿ ಒಬ್ಬ ಧರ್ಮೋಪದೇಶಕನು ದೇವರ ಹತ್ರ ಬಂದು ಕೇಳ್ತಾ ಇದ್ದಾನೆ, ನೆರೆಹೊರೆ ಅಂದರೆ ಯಾರು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಧರ್ಮೋಪದೇಶಕನು ಬಂದು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾನೆ, ನೆರೆಹೊರೆ ಅಂದರೆ ಯಾರು ಗುರುವೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳಿದಾಗ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ, ನೆರೆಹೊರೆ ಅಂದರೆ ಯಾರು ಎಂಬುದಾಗಿ ಈ ಒಂದು ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡಿಕೊಳ್ಳೋಣ. ಎಕ್ಸಾಂಪಲ್ ನೋಡಬೇಕಾದ್ರೆ ನೆರೆಹೊರೆ ಅಂದರೆ ಯಾರೇ, ನಾವು ಕಾಮನ್ ಆಗಿ ಅನ್ಕೋತೀವಿ, ಯಾರು ನಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ನಾವು ಏನು ಮಾಡ್ತೀವಿ, ಅವ್ರಿಗೆ ಏನಂತ ಕರಿತೀವಿ, ನೆರೆ ಮತ್ತು ಹೊರೆ ಅಂತ ನಾವು ಕರಿತೇವೆ. ನಮ್ಮ ಮನೆ ಅಕ್ಕಪಕ್ಕ ಇರುವಂಥವ್ರಿಗೆ ಏನಂತೀವಿ, ನೆರೆ ಹೊರೆ ಅಂತ ನಾವು ಕರಿತೀವಿ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೆರೆ ಹೊರೆ ಅಂದರೆ ಯಾರಂದರೆ ಯಾರಿಗೆ ಕಷ್ಟದಲ್ಲಿದ್ದಾರೆ, ಯಾರು ದುಃಖ ನೋವಿನಲ್ಲಿದ್ದಾರೆ, ಅಂಥವ್ರು ಏನಾಗಿದ್ದಾರೆ, ನೆರೆಹೊರೆ ಆಗಿದ್ದಾರೆ. ಯಾರೈತು ಕಷ್ಟದಾಗಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡೋಣ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ನಾವು ನೋಡ್ತೇವೆ. ಈ ವ್ಯಕ್ತಿ ಏನಾಗಿದ್ದನು, ಎರಿಕೋ ಒಂದು ಊರಿಗೆ ಹೋಗೋದಕ್ಕಾಗಿ ಯೆರೂಸಲೇಮಿನಿಂದ ಏನು ಮಾಡ್ತಾ ಇದ್ದಾನೆ, ಈತನು ಎರಿಕೋಗೆ ಹೋಗ್ತಾ ಇದ್ದಾನೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ಒಂದು ನಾವು ಸಾಮ್ಯವನ್ನು ನೋಡ್ತೇವೆ, ಈ ವಾಕ್ಯವನ್ನು ನೋಡ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಎರಿಕೋಗೆ ಹೋಗುವುದಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ, ಯೆರೂಸಲೇಮನ್ನು ಬಿಟ್ಟು ಎರಿಕೋ ಪಟ್ಟಣಕ್ಕೆ ಏನು ಮಾಡ್ತಾ ಇದ್ದಾನೆ, ಪ್ರಯಾಣ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಯಾಣ ಮಾಡುವಂಥ ಸಮಯದಲ್ಲಿ ಆತನು ಏನು ಮಾಡ್ತಾನೆ, ಆ ಒಂದು ಕತ್ತೆಯನ್ನು ತೆಗೆದುಕೊಂಡು ಅದರ ಮೇಲೆ ತನ್ನ ವಸ್ತುಗಳನ್ನು, ತನ್ನ ಬೇಕಾಗಿರುವಂಥ ಆತನಿಗಿರುವಂಥ ಎಲ್ಲ ಒಂದು ದುಡ್ಡು ಪ್ರತಿಯೊಂದು ಏನು ಮಾಡ್ತಾನೆ, ಅದರಲ್ಲಿ ತಾನು ತೆಗೆದುಕೊಂಡು ಆತನು ಏನು ಮಾಡ್ತಾನೆ, ಪ್ರಯಾಣ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ, ಆ ಪ್ರಯಾಣ ಮಾಡುವಾಗ ಒಂದು ಯೆರೂಸಲೇಮ್ ಬಿಟ್ಟು ಎರಿಕೋ ಒಂದು ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಆ ಒಂದು ಘಟ್ಟ ಇರುವಂಥ ಪ್ರದೇಶದಲ್ಲಿ, ಅಂದರೆ ಅರಣ್ಯ ಇರುವಂಥ ಪ್ರದೇಶದಿಂದ ಆತನು ಹಾದು ಹೋಗುವಾಗ ಅಲ್ಲಿ ಕಳ್ಳರ ಒಂದು ಗುಂಪು ಕುಂತಿತ್ತು. ಹಲ್ಲೆಲೂಯಾ. ಏನಾಗಿದ್ರಿ, ಅಲ್ಲಿ ಆ ಒಂದು ಕಳ್ಳರ ಗುಂಪು ಕಾದು ಕುಂತಿತ್ತು. ಯಾರಿಗೋಸ್ಕರ, ಈ ಯಾರೈತಿ ವ್ಯಕ್ತಿಯಲ್ಲಿ ಬರ್ತಾರೆ ಅವರನ್ನು ಹೊಡೆದು ಅವರಲ್ಲಿ ಇರುವಂಥದ್ದೆಲ್ಲ ಒಡವೆ ವಸ್ತ್ರಗಳನ್ನು, ದುಡ್ಡನ್ನು ಕಸಿದುಕೊಳ್ಳಬೇಕೆಂಬುದಾಗಿ ಒಂದು ಜನರ ಒಂದು ಕಳ್ಳರ ಗುಂಪಲ್ಲಿ ಕೂತಿರುವುದನ್ನು ನಾವು ನೋಡ್ತೇವ್ರಿ. ಯಾವಾಗಾಯಿತು ವ್ಯಕ್ತಿ ಆ ಒಂದು ಯೆರೂಸಲೇಮ್ ಬಿಟ್ಟು ಎರಿಕೋಗೆ ಹೋಗುವಾಗ ಅವನೇನು ಮಾಡ್ತಾನೆ, ಕಳ್ಳರ ಕೈಗೆ ಸಿಕ್ಬಿಡ್ತಾನ. ಯಾಕಂದ್ರೆ ಕಳ್ಳರು ಏನು ಮಾಡ್ತಾ ಇದ್ರು, ಅಲ್ಲಿ ಕಾಯ್ಕೊಂಡು ಕೂರ್ತಿದ್ರು. ಹಲ್ಲೆಲೂಯಾ. ಆ ಕಳ್ಳರು ಆ ವ್ಯಕ್ತಿಗೋಸ್ಕರ ಕಾದು ಕೂತಿದಾಗ ಆತನಿಗೆ ಏನು ಮಾಡ್ತಾರೆ, ಆ ಒಂದು ಕಳ್ಳನು ಎಲ್ಲರೂ ಏನು ಮಾಡ್ತಾರೆ, ಆ ವ್ಯಕ್ತಿಗೆ ಹಿಡಿದು ಆತನಿಗೆ ಏನು ಮಾಡ್ತಾರೆ, ಅರೆಜೀವ ಮಾಡಿ ಏನು ಮಾಡ್ತಾರೆ, ಹೊಡೆದು ಆತನಲ್ಲಿರುವಂಥ ಎಲ್ಲ ಆ ದುಡ್ಡು, ಬೆಳ್ಳಿ, ಬಂಗಾರ, ಆತನ ಒಡವೆ ವಸ್ತುಗಳೆಲ್ಲ ಏನು ಮಾಡ್ತಾರೆ, ಆ ಕಸಿದುಕೊಂಡು ಆತನಿಗೆ ಅರೆಜೀವ ಮಾಡಿ ಹೊಡೆದು ಅವನಿಗೇನು ಮಾಡ್ತಾರೆ, ಬಿಟ್ಟು ಓಡಿ ಹೋಗ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಕಳ್ಳರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ದೋಚ್ಕೊಂಡು ಹೋಗ್ತಾರೆ. ಆತನು ಪ್ರಯಾಣ ಮಾಡದಂತೆ ಅವನಿಗೇನಾಗುತ್ತೆ, ಅಲ್ಲಿ ಆ ಒಂದು ನೋವಿನಿಂದ ಬಾಧೆ ಪಡ್ತಾ ಇರ್ತಾನೆ. ಆ ಒಂದು ಕಷ್ಟದಲ್ಲಿ, ಆ ಒಂದು ಯಾತನೆಯಲ್ಲಿ ಆತನಿಗೆ ಎದ್ದು ತಿರುಗಿ ಆತನ ಕತ್ತೆ ಮೇಲೆ ಕುಂತ್ಕೊಂಡು ಮತ್ತು ತಿರುಗಿ ಪ್ರಯಾಣ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ಏನು ಮಾಡ್ತಾರೆ, ಕಳ್ಳರು ಹೊಡಿತಾರೆ. ಯಾಕಂದರೆ ಕಳ್ಳರ ಕೆಲಸ ಏನು, ವ್ಯಕ್ತಿಗಳಲ್ಲಿ ಕದ್ಕೊಂಡು ಹೋಗುವಂಥದ್ದೇ ಅವ್ರ ಉದ್ದೇಶ ಆಗುತ್ತೆ ಅಲ್ವಾ. ಅದೇ ರೀತಿ ಕಳ್ಳನಿ ಕೂಡ ಏನು ಮಾಡಿದ್ದಾರೆ ಅವರು,
ಜೀವ ಮಾಡಿ ಹೊಡೆದು ಅವನಲ್ಲಿರುವಂಥದ್ದು ಎಲ್ಲ ಏನು ಮಾಡೋದು ದೋಚ್ಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಒಂದು ಆತನು ಆ ನೋವಿನಲ್ಲಿ, ಆ ಬಾಧೆಯಲ್ಲಿ, ದುಃಖದಲ್ಲಿ, ಆ ಒಂದು ಆತನ ಮೈಯೆಲ್ಲ ಗಾಯಗೊಂಡಿದಾಗ ಸೊ ಆತನ ನರಳ್ತಾ ಇದ್ದಾನೆ, ಆತನಿಗೆ ಎದ್ದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಒಬ್ಬ ಯಾಜಕನು ಆ ಮಾರ್ಗವಾಗಿ ಹೋಗುವುದನ್ನು ನಾವು ನೋಡ್ತೇವೆ ರೀ. ಸೊ ಯಾಜಕನು ಅಂದರೆ ಈತನು ಯಾರ್ರೀ? ಯಾಜಕ ಅಂದರೆ ಯಾರು? ದೇವರ ಒಂದು ಸೇವೆ ಮಾಡುವಂಥ, ಸೊ ದೇವರ ಸಭಾ ಮಂದಿರದಲ್ಲಿ ಸೇವೆ ಮಾಡುವಂಥವ್ರಿಗೆ ಏನಂತೀವಿ ನಾವು? ಯಾಜಕ ಅಂತೀವಿ. ಸೊ ಈ ಯಾಜಕ ಏನೇನು ಮಾಡ್ತಾನೆ? ಆ ಒಂದು ವ್ಯಕ್ತಿ ಹತ್ರ ಹೋಗಿ ಆತನಿಗೇನು ಮಾಡ್ತಾನೆ? ಓರೆಯಾಗಿ ಹೋಗ್ತಾನೆ. ಸೊ ಆತನಿಗೆ ಆ ಒಂದು ವ್ಯಕ್ತಿ ಒಂದು ಪೆಟ್ಟು ತಿಂದು ಅರೆಜೀವಿ ಆದಾಗ ಸೊ ಆತನು ಕೂಗ್ತಾ ಇದ್ದಾನೆ, ದಯವಿಟ್ಟು ಯಾರಾದರೂ ಸಹಾಯ ಮಾಡಿ, ನನಗೆ ಕಾಪಾಡಿ, ನನಗೆ ರಕ್ಷಿಸಿ ಎಂಬುದಾಗಿ ಆ ಒಂದು ವ್ಯಕ್ತಿ ಕೂಗ್ತಾನೆ. ಆ ಕೂಗನ್ನು ಕೇಳಿ ಅಲ್ಲಿ ಹೋಗುವಂಥ, ಅಲ್ಲಿ ಹಾದು ಹೋಗುತ್ತಿರುವ ಆ ಯಾಜಕನು ಏನು ಮಾಡ್ತಾನೆ? ಆ ವ್ಯಕ್ತಿಗೆ ನೋಡಿ ಆತನಿಗೆ ಸಹಾಯ ಮಾಡದೆ ಆತನಿಂದ ನೋಡಿ ದೂರದಿಂದ ಓರೆಯಾಗಿ ಹೋಗ್ತಾನೆ ರೀ. ಅಂದರೆ ಇದು ಸಹವಾಸ ನಮಗೆ ಯಾಕಪ್ಪ ಎಂಬುದಾಗಿ ಆ ಯಾಜಕ ಅಂದರೆ ದೇವರ ಒಬ್ಬ ಸೇವಕ, ದೇವರ ವಿಷಯದಲ್ಲಿ ದೇವರ ವಾಕ್ಯ ಸಾರುವಂಥ ವ್ಯಕ್ತಿ. ಅವನೇನು ಮಾಡ್ತಾನೆ? ಸಭೆಗಳಲ್ಲಿ, ಆಲಯದಲ್ಲಿ ದೇವರ ವಾಕ್ಯವನ್ನು ಸಾರುವಂಥ ವ್ಯಕ್ತಿ ನೋಡಿ ಅವೇನು ಮಾಡ್ತಾನೆ? ಆ ವ್ಯಕ್ತಿಗೆ ಸಹಾಯ ಮಾಡದೆ ಹೋಗುವಂಥದ್ದು ನಾವು ನೋಡ್ತೇವೆ ರೀ. ಸೊ ಮತ್ತೆ ಎರಡನೇದಾಗಿ ಅದೇ ಸ್ಥಳದಿಂದ ಅದೇ ಮಾರ್ಗವಾಗಿ ಇನ್ನೊಬ್ಬ ವ್ಯಕ್ತಿ ಹಾದು ಹೋಗ್ತಾನೆ. ಆತನು ಯಾರು? ಲೇವಿಯನು. ಸೊ ಈ ಲೇವಿ ಅಂದರೆ ಯಾರು ಗೊತ್ತ್ರಿ? ಸೊ ಚರ್ಚಿನ ಒಂದು ಆಲಯದ ಎಲ್ಲ ಒಂದು ಆಗು ಹೋಗುಗಳನ್ನು, ಅದರ ಕೆಲಸ ಕಾರ್ಯಗಳನ್ನು, ಚರ್ಚಿನಲ್ಲಿ ಆಲಯದ ಯಾವುದೇ ಒಂದು ಕೆಲಸಗಳು ಆಗಬೇಕಾದ್ರೆ ಅದನ್ನು ನೋಡಿಕೊಳ್ಳುವಂಥವ್ರು ಯಾರು? ಲೇವಿಯವರದು ಕೆಲಸ ಆಗಿರುತ್ತೆ. ಸೊ ಈ ಲೇವಿನೂ ಕೂಡ ಏನು ಮಾಡ್ತಾನೆ? ಆ ವ್ಯಕ್ತಿಯ ಕೂಗನ್ನು ಕೇಳಿ ಆತನ ಹತ್ರ ಹೋಗಿ ಆತನಿಗೆ ನೋಡಿ ಏನು ಮಾಡ್ತಾನೆ? ಸಹಾಯ ಮಾಡದೆ ಅವನು ಕೂಡ ಏನು ಮಾಡ್ತಾನೆ? ಓರೆಯಾಗಿ ಹೋಗ್ತಾನೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಮೊದಲನೇನು ಸೊ ದೇವರಿಗೆ ಗೊತ್ತಿರುವಂಥ ವ್ಯಕ್ತಿ, ದೇವರ ಒಂದು ಆಲಯದಲ್ಲಿ ದೇವರ ವಾಕ್ಯವನ್ನು ಸಾರುವಂಥ ವ್ಯಕ್ತಿ, ಆತನು ಕೂಡ ಆ ವ್ಯಕ್ತಿ ನೋಡಿ ಏನು ಮಾಡಿದನು? ಸಹಾಯ ಮಾಡದೆ ಆತನು ಕೂಗು ಕೇಳಿದ್ರು ಕೂಡ ಆತನು ಓರೆಯಾಗಿ ಹೋದನು. ಸೊ ಎರಡನೇದಾಗಿ ಲೇವಿಯನ್ನು ಕರ್ತ ಕೂಡ ಇವನು ಆತನು ಏನಾಗಿದ್ದನು? ದೇವರ ಆ ಆಲಯದ ಕೆಲಸ ಕಾರ್ಯಗಳನ್ನು ನೋಡುವಂಥನಾಗ. ಅಂದ್ರೆ ಇವರಿಬ್ಬರು ಏನಾಗಿದ್ದರು? ದೇವರನ್ನು ತಿಳಿದುಕೊಂಡಿರುವಂಥ ವ್ಯಕ್ತಿಗಳಾಗಿದ್ದರು. ಆದರೆ ಅಲ್ಲಿ ಅವ್ರೇನು ಮಾಡಿದರು? ಆ ಇಬ್ಬರು ಆತನನ್ನು ನೋಡಿ ಓರೆಯಾಗಿ ಅವ್ರಿಗೆ ಸಹಾಯ ಮಾಡದೆ ಹೋದರು. ಯಾಕಂದರೆ ಈ ಇಬ್ಬರಿಗೆ ಗೊತ್ತ್ರಿ, ದೇವರ ಬಗ್ಗೆ ಗೊತ್ತು. ಸೊ ನಾವು ಕಷ್ಟದಲ್ಲಿದ್ದಂಥವರಿಗೆ, ಬಡತನ, ದರಿದ್ರಲ್ಲಿದ್ದ, ರೋಗಗಳಿದ್ದಂಥವ್ರಿಗೆ, ಸಮಸ್ಯೆದಲ್ಲಿದ್ದವ್ರಿಗೆ ನಾವೇನು ಸಹಾಯ ಮಾಡಬೇಕು ಎಂಬುದಾಗಿ ಸೊ ದೇವರ ವಾಕ್ಯ ಇವರಿಗೆ ಗೊತ್ತಿತ್ತು. ಆದರೆ ಇವರು ಏನು ಮಾಡಿದ್ದಾರೆ? ಅಲ್ಲಿ ಆತನಿಗೆ ಸಹಾಯ ಮಾಡದೆ ಏನು ಮಾಡಿದ್ದಾರೆ? ಓರೆಯಾಗಿ ಹೋಗಿದ್ದನ್ನು ನಾವು ನೋಡ್ತೇವೆ ರೀ. ಅದೇ ರೀತಿ ಮೂರನೇದಾಗಿ ಅಲ್ಲಿ ಯಾರು ಬರ್ತಾರೋ? ಒಬ್ಬ ಸಾಮರ್ಯದವನು. ಈ ಸಾಮರ್ಯದವನು ಅಂದರೆ ಯಾರು? ದೇವರನ್ನು ಅರಿಯದ ವ್ಯಕ್ತಿ. ಸೊ ಅನ್ಯಜನ ಎಂಬುದಾಗಿ ನಾವು ಹೇಳ್ಬೋದು ರೀ. ಈತನು ದೇವರ ಬಗ್ಗೆ ಈತನಿಗೆ ಗೊತ್ತೇ ಇಲ್ಲ. ಸೊ ದೇವರಂದ್ರೆ ಯಾರು? ಯೇಸು ಕ್ರಿಸ್ತನಂದ್ರೆ ಯಾರು? ಸೊ ನಾವು ಏನು ಮಾಡಬೇಕು? ಸೊ ಒಳ್ಳೆ ಕೆಲಸಗಳು, ನಾವು ದೇವ್ರಿಗೆ ನಂಬ್ಕೊಂಡಿರುವಾಗ ಒಳ್ಳೆ ಕೆಲಸಗಳು ಮಾಡಬೇಕು ಅಂಬೋದು ಇವನಿಗೆ ಅರಿವೇ ಇಲ್ಲ ಟೋಟಲಿದಾಗ. ಅಂಥ ವ್ಯಕ್ತಿ ಅಲ್ಲಿ ಹಾದು ಹೋಗುತ್ತಿರುವಾಗ ಆ ಒಂದು ವ್ಯಕ್ತಿ ಆ ಕೂಗಾಡೋದು ನೋಡಿ ಆ ವ್ಯಕ್ತಿ ಆ ಒಂದು ಬಾಧೆ ಪಡುವಂಥದ್ದು, ಆ ನೋವು, ಆತನು ನರಳಾಡುವುದ ನೋಡಿ ಏನು ಮಾಡ್ತಾನೆ? ಆತನ ಹತ್ರ ಹೋಗಿ ಏನು ಮಾಡ್ತಾನೆ? ಆತನಿಗೆ ಏನು ಮಾಡ್ತಾನೆ? ಧೈರ್ಯ ಕೊಟ್ಟು ಬಲಪಡಿಸಿ ತನ್ನಲ್ಲಿರುವಂಥ ಎಣ್ಣೆ ಎಲ್ಲ ಏನು ಮಾಡಿ ತನ್ನ ಔಷಧಿ ಏನು ಮಾಡ್ತಾನೆ? ಆ ವ್ಯಕ್ತಿಗೆ ಹಚ್ಚಿ ಆತನ ಗಾಯಗಳಿಗೆ ಏನು ಮಾಡ್ತಾನೆ? ಆತನ ಔಷಧಿ ಹಚ್ಚಿ ಆತನಿಗೇನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಮತ್ತು ಆತನಿಗೇನು ಮಾಡ್ತಾನೆ? ತನ್ನ ಒಂದು ವಾಹನದ ಮೇಲೆ, ಚಕ್ರದ ಮೇಲೆ ಹಾಕಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಹಲ್ಲೆಲೂಯಾ. ಸೊ ಒಂದು ಆ ವೈದ್ಯರ ಹತ್ರ ಆತನ ಏನು ಮಾಡ್ತಾನೆ? ಕರೆದುಕೊಂಡು ಹೋಗ್ತಾನೆ. ಸೊ ಅಲ್ಲಿ ಸಾಮರ್ಯದವನು ಆ ವ್ಯಕ್ತಿಯ ಒಂದು ಬಾಧೆ, ನೋವು, ಆ ಕಣ್ಣೀರು ಕಷ್ಟದಲ್ಲಿದ್ದಾಗ ಅವನು ಅರೆಜೀವ ಆಗಿ ಅವನು ಬಾಧೆ ಪಡುವಾಗ ನನಗೆ ಕಾಪಾಡಿ ಸಹಾಯ ಮಾಡಿದೆ ಅಂದಿದಾಗ ಈ ಮೂರನೇದನಾಗಿರುವಂಥ ಸಾಮರ್ಯದವನು ಏನು ಮಾಡ್ತಾನೆ? ಆತನಿಗೆ ಹೋಗಿ ಆತನ ಗಾಯಗಳನ್ನು ಕಟ್ಟಿ ಆತನಿಗೆ ಏನು ಮಾಡ್ತಾನೆ? ಔಷಧವನ್ನು ಹಚ್ಚಿ ಮತ್ತೇನು ಮಾಡ್ತಾನೆ? ಛತ್ರಕ್ಕೆ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯರ ಹತ್ರ ಏನು ಮಾಡ್ತಾನೆ? ಒಯ್ದು ತೋರಿಸ್ತಾನೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಆ ಒಂದು ಯೇಸು ಕ್ರಿಸ್ತನು ಹೇಳ್ತಾರೆ, ಇಲ್ಲಿ ಆ ಒಂದು ವ್ಯಕ್ತಿಗೆ ಸಹಾಯ ಮಾಡಿದವರು ಯಾರು ಎಂಬುದಾಗಿ ಆ ವ್ಯಕ್ತಿ ಕೇಳಿದಾಗ ಆ ಒಂದು ಸಾಮರ್ಯದವನೇ ಎಂಬುದಾಗಿ, ಅಂದರೆ ಆತನಿಗೆ ದಯ ತೋರಿಸಿದವನು ಎಂಬುದಾಗಿ ಆ ಧರ್ಮೋಪದೇಶಕ್ಕೆ ಹೇಳ್ತಾನೆ ಯೇಸು ಕ್ರಿಸ್ತನ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ಸೊ ನೀನು ಕೂಡ ಏನು ಮಾಡು? ಅವನಂತೆ ಮಾಡು. ಅಂದರೆ ನಾವು ದಯ ತೋರಿಸುವಬೇಕು ರೀ. ಯಾರಿಗೆ? ಯಾರೈತು ಕಷ್ಟದಾಗಿದ್ದಾರ, ಯಾರಾಯ್ತು ಸಮಸ್ಯೆದಲ್ಲಿದ್ದಾರ ಅಂಥವ್ರಿಗೆ ನಾವೇನು ಮಾಡಬೇಕು?
ದಯ ತೋರಿಸ್ಬೇಕು. ಅವ್ರು ಏನಾಗಿರ್ತಾರೆ? ನಮ್ಮ ನೆರೆಹೊರೆ ಆಗಿರ್ತಾರೆ. ಬರೀ ನಮ್ಮ ಮನೆ ಅಕ್ಕಪಕ್ಕ ಇರುವಂಥರೇ ನೆರೆಹೊರೆ ಇಲ್ಲ. ಯಾರೈತು ಕಣ್ಣೀರು ಕಷ್ಟದಲ್ಲಿ ರೋಗದ ಹರ, ಸೊ ಅಂಥವ್ರಿಗೆ ಏನು ಮಾಡಬೇಕು? ನಾವು ಸಹಾಯ ಮಾಡಬೇಕ್ರಿ. ಅಂದರೆ ಅಂಥವ್ರು ಏನಾಗಿರ್ತಾರೆ? ನೆರೆಹೊರೆ ಆಗಿರ್ತಾರೆ. ಸೊ ಇಲ್ಲಿ ನೋಡಬೇಕಾದ್ರೆ 3 ವ್ಯಕ್ತಿಗಳಲ್ಲಿ ಇಬ್ಬರು ಏನಾಗಿದ್ದರು? ದೇವರ ಅರಿತವರಾಗಿದ್ದರು. ಯಾಜಕ ಅಂದ್ರೆ ದೇವರ ಆಲಯದಲ್ಲಿ ದೇವರ ವಾಕ್ಯವನ್ನು ಸಾರುವಂಥ ವ್ಯಕ್ತಿ, ಅವನಿಗೆ ಗೊತ್ತ್ರಿ. ಸೊ ದೇವರಿಗಿನ ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡಬೇಕು, ಮತ್ತು ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ಈ ವಾಕ್ಯ, ಯೇಸು ಕ್ರಿಸ್ತನು ಹೇಳಿದ ವಾಕ್ಯ ಆತನಿಗೆ ಗೊತ್ತಿತ್ತು. ಆದರೆ ಅವ್ರು ಬರೀ ಹೇಳೋದಷ್ಟೇ, ಅವರು ಮಾಡೋದಿಲ್ಲ. ಸೊ ಹೇಳಿ ಏನು ಮಾಡಿದ್ರು? ಅಲ್ಲಿ ಆ ವ್ಯಕ್ತಿ ಆ ಒಂದು ರೋಗದಲ್ಲಿ ಆ ಒಂದು ಗಾಯಗೊಂಡು ಆತನು ಕೂಗುತ್ತಿರೋ ಒದ್ದಾಡುವಾಗ ಆತನು ಸಹಾಯ ಮಾಡಲಿಲ್ಲ. ಸೊ ಎರಡನೇವನು ದೇವರ ಆಲಯದ ಕೆಲಸಗಳನ್ನು ನೋಡಿಕೊಳ್ಳದ ವ್ಯಕ್ತಿ. ಯಾವಾಗಲೂ ಚರ್ಚಿನ ಆಲಯದಲ್ಲಿರುವಂಥ ಎಲ್ಲ ಖರ್ಚ ವೆಚ್ಚಗಳನ್ನು ನೋಡಿಕೊಳ್ಳುವಂಥ ವ್ಯಕ್ತಿ. ಅವನಿಗೆ ಗೊತ್ತು ದೇವರಂದ್ರೆ ಏನು, ನಾವು ಕಷ್ಟದಲ್ಲಿದ್ದೀನಿ ಅವ್ರಿಗೆ ಸಹಾಯ ಮಾಡಬೇಕು, ಆ ಬಡತನದಲ್ಲಿದ್ದರೆ ಸಹಾಯ ಮಾಡಬೇಕು, ದೇವರು ನಮಗೆ ಕೊಟ್ಟಿರುವಾಗ ಅವ್ರಿಗೆ ನಾವು ಕೊಡಬೇಕು. ಸೊ ದೇವ್ರ ವಾಕ್ಯ ಏನು ಹೇಳ್ತದೆ? ಸೊ ಇವತ್ತು ನಿನ್ನ ಹತ್ರ 2 ಅಂಗಿ ಇದ್ದರೆ ಏನು ಮಾಡು? ನೀನು 1 ಅಂಗಿ ಕೊಡು. ಇವತ್ತು ನಿನ್ನ ಹತ್ರ 6 ಇದ್ರೆ ಅದೇನು ಮಾಡಿ? ನೀನು ಇನ್ನೊಬ್ಬರಿಗೆ ನೀನು ಹಂಚ್ಕೊಂಡು ತಿನ್ನೆಂಬುದಾಗಿ ದೇವ್ರ ವಾಕ್ಯ ಅವರಿಗೆಲ್ಲ ಗೊತ್ತಿತ್ತು ರೀ. ಆದರೂ ಕೂಡ ಅವ್ರೇನು ಮಾಡಿದ್ರು? ಆ ಒಂದು ವ್ಯಕ್ತಿಗೆ ಅವರು ಸಹಾಯ ಮಾಡಲಿಲ್ಲ. ಸೊ 3ನೇ ವ್ಯಕ್ತಿ ಸಾಮರ್ಯದವನು, ಅವರು ದೇವರಿಗೆ ಅರಿಯದಂಥ ವ್ಯಕ್ತಿ. ಅಲ್ಲಿ ಆತನಿಗೆ ಏನು ಮಾಡಿದನು? ಆತನ ಗಾಯಗಳನ್ನು ಕಟ್ಟಿ ಆತನಿಗೆ ಔಷಧಿನ ಹಚ್ಚಿ ತನ್ನ ಛತ್ರದ ಕಡೆಗೆ ತನ್ನ ವಾಹನದ ಮೇಲೆ ಆತನು ಕೂರಿಸ್ಕೊಂಡು ಆತನೇನು ಮಾಡಿದನು? ತನ್ನ ಒಂದು ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಆತನಿಗೆ ಚಿಕಿತ್ಸೆ ಮಾಡಿದನೆಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ವ್ಯಕ್ತಿ ಯೆರೂಸಲೇಮ್ ಬಿಟ್ಟು ಯೆರಿಕೋಗೆ ಹೋಗ್ತಾ ಇರ್ಬೋದು ಅಂತ ನೋಡ್ಬೋದು. ಯಾಕಂದರೆ ಯೆರೂಸಲೇಮನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ಆತನು ಯೆರಿಕೋಗೆ ಹೋಗ್ತಾ ಇದ್ದಾನೆ. ಸೊ ಯೆರೂಸಲೇಮ್ ಏನಾಗಿದೆ? ದೇವರ ಆಲಯವಾಗಿದೆ, ದೇವರಿರುವಂಥ ಸ್ಥಳ, ಅದು ಪರಿಶುದ್ಧ ಸ್ಥಳ. ಅದು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ಯೆರಿಕೋ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಈ ಯೆರಿಕೋ ಪಟ್ಟಣ ಏನಾಗಿದೆ? ಒಂದು ಪಾಪದಿಂದ ತುಂಬಿರುವಂಥ ಊರು, ದೇಶ ಆಗಿದೆ. ಅಲ್ಲಿ ಹೋಗಿ ಆತನು ಸಂತೋಷ ಪಡೋದಕ್ಕೆ ಹೋಗುವಾಗ ಆತನೇನು ಮಾಡಿದನು? ಕಳ್ಳರಿಗೊಂದು ಕೈ ಸಿಕ್ಬಿಟ್ಟು ಅಲ್ಲಿ ಮೈಯೆಲ್ಲ ಆತನು ಹುಡಿಸ್ಕೊಂಡು ತನಗಿರುವಂಥದ್ದೆಲ್ಲ ಕಳೆದುಕೊಂಡನು. ಇವತ್ತು ನಾವು ಕೂಡ ಸೊ ದೇವರಿಗೆ ಬಿಟ್ಟು ನಾವೇನು ಮಾಡ್ತೇವೆ? ಒಂದು ಕೆಟ್ಟ ಲೋಕದಲ್ಲಿ ನಾವು ಹೋಗ್ತೀವಿ. ಸೊ ಅನೇಕ ಜನ ನೋಡ್ತೇವೆ. ಸೊ ದೇವರ ಆಲಯನ ಬಿಟ್ಟು, ದೇವರ ವಾಕ್ಯ ಓದೋದು ಬಿಟ್ಟು, ದೇವರಿಗೆ ಪ್ರಾರ್ಥನೆ ಮಾಡೋದು ಬಿಟ್ಟು ನಾವೇನು ಮಾಡ್ತೀವಿ? ಅನೇಕ ಜನರು ಆ ಒಂದು ಕೆಟ್ಟ ಕೆಲಸ ಮಾಡೋದಕ್ಕಾಗಿ, ಪಾಪದ ಕೆಲಸ ಮಾಡೋದಕ್ಕಾಗಿ ನಾವೇನು ಮಾಡ್ತೀವಿ? ಯೆರಿಕೋ ಎಂಬ ಊರಿಗೆ ಹೋಗ್ತಾ ಇರ್ತೀವಿ. ಆಗ ನಾವು ದೇವರಿಗೆ ಬಿಟ್ಟು, ದೇವರ ವಾಕ್ಯ ಪ್ರಾರ್ಥನೆ ಆರಾಧನೆಯಲ್ಲಿ ಬಿಟ್ಕೊಟ್ಟು ನಾವು ಹೋಗಿರುವಾಗ ಸೊ ಏನಾಗುತ್ತೆ? ಸೈತಾನು ಕಾದ್ಕೊಂಡಿರ್ತಾನೆ. ಯಾವ ರೀತಿ ಕಳ್ಳರು ಆ ಒಂದು ವ್ಯಕ್ತಿ ಬರುವಾಗ ಆತನಲ್ಲಿರುವಂಥ ಎಲ್ಲ ಒಂದು ದುಡ್ಡೆಲ್ಲ ಕಸ್ಕೊಂಡು ಆತನಿಗೆ ಅರೆಜೀವ ಮಾಡಿ ಹೋದರು. ಅದೇ ರೀತಿ ಇವತ್ತು ನಾವು ದೇವರಿಗೆ ಬಿಟ್ಟು ಹೋದೆವು ಅಂದ್ರೆ, ಸೊ ದೇವರ ವಾಕ್ಯ ಓದುವಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಸೊ ನಾವು ಆ ಯೆರೂಸಲೇಮ್ ಅಂದರೆ ದೇವರ ಆಲಯದಲ್ಲಿ, ಸೊ ದೇವರ ಆಲಯದಿದ್ಕೊಂಡು ದೇವರ ಒಂದು ಪ್ರಸನ್ನತೆಯನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗುವಾಗ, ಸೈತಾನ ಮಾರ್ಗದಲ್ಲಿ ಹೋಗುವಾಗ ಸೈತಾನ ಏನು ಮಾಡ್ತಾನೆ? ನಮಗೆ ಆ ಕಳ್ಳನ ಹಾಗೆ ನಮಗೇನು ಮಾಡ್ತಾನೆ? ಇಲ್ಲಿಗಿರುವಂಥ ನಮಗೆ ದೇವರು ಕೊಟ್ಟಂಥ ಶಾಂತಿ, ಸಮಾಧಾನ, ದೇವರು ಕೊಟ್ಟಂಥ ನಮ್ಮ ಐಶ್ವರ್ಯ ಏನು ಮಾಡ್ತಾನೆ? ಸೈತಾನನು ನಮ್ಮಿಂದ ಕಸಿದುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾವ ರೀತಿ ಕಳ್ಳರು ಆ ಕೈಗೆ ಆ ವ್ಯಕ್ತಿ ಸಿಕ್ಕಿದಾಗ ಆತನಿಗೆ ಅರೆಜೀವ ಮಾಡಿ ಅವನು ಇಲ್ಲಿರುವಂಥದ್ದು ಎಲ್ಲ ಕತ್ಕೊಂಡು ಹೋಗ್ತಾರೋ, ಅದೇ ರೀತಿ ನಾವು ಕೂಡ ದೇವರಲ್ಲಿ ಇದ್ದಿದಾಗ, ಸೊ ದೇವರಲ್ಲಿ ಇದ್ದಾಗ ನಮಗೇನಾಗಿರುತ್ತೆ? ದೇವ್ರು ಕೊಟ್ಟಂಥ ಶಾಂತಿ, ಸಮಾಧಾನ, ಆನಂದ, ಐಶ್ವರ್ಯ ನಮ್ಮಲ್ಲಿರುತ್ತೆ. ಸೊ ಯಾವಾಗಾಯಿತು ನಾವು ದೇವ್ರ ವಾಕ್ಯವನ್ನು ಬಿಟ್ಟು, ಸೊ ಪ್ರಾರ್ಥನೆ ಮಾಡೋದು ಬಿಟ್ಟು, ದೇವ್ರ ವಾಕ್ಯ ಓದೋದು ಬಿಟ್ಟು, ಸೊ ನಾವು ಆಲಯಕ್ಕೆ ಹೋಗೋದು ಬಿಟ್ಕೊಟ್ಟು ತಿರುಗಿ ನಾವು ನಮ್ಮ ಇಷ್ಟ ಪ್ರಕಾರ, ತಮ್ಮ ಇಷ್ಟ ಪ್ರಕಾರ ನಾವು ಜೀವಿಸ್ಲಿಕ್ಕೆ ಹೋದರೆ, ನಾವು ಪಟ್ಟ ಹಾಗೆ ನಾವು ನಡ್ಕೊಂಡು ಹೋದರೆ, ಸೊ ನಾವು ಪಾಪದ ಜೀವಿತದಲ್ಲಿ ಹೋಗುವಾಗ ಅಲ್ಲಿ ಸೈತಾನ ಏನು ಮಾಡ್ತಾನೆ? ನಮಗೆ ಒಂದು ಪೆಟ್ಟು ಹಾಕ್ತಾನೆ. ಸೊ ದೇವರು ಕೊಟ್ಟಂಥ ಆಶೀರ್ವಾದ, ದೇವರು ಕೊಟ್ಟಂಥ ಸ್ವಸ್ಥತೆ ಏನು ಮಾಡ್ತಾನೆ? ನಮ್ಮಿಂದ ತೆಗೆದಾಕ್ಬಿಟ್ಟು ನಮಗೇನು ಮಾಡ್ತಾನೆ? ನಮ್ಮ ಶರೀರದಲ್ಲಿ ಏನು ಮಾಡ್ತಾನೆ? ಆತನು ಗಾಯ ಮಾಡ್ತಾನೆ. ಸೊ ದೇವರು ಕೊಟ್ಟಂಥ ಆಸ್ತಿ, ಅಂತಸ್ತು, ಐಶ್ವರ್ಯ, ಆ ಬಂಗಾರು, ಪ್ರತಿಯೊಂದು ಸೊ ಐಶ್ವರ್ಯನೂ ಕೂಡ ದೇವರು ಕೊಟ್ಟಂಥದ್ದು ತೆಗೆದಾಕ್ತಾನೆ. ಮತ್ತು ನಮಗೇನು ಮಾಡ್ತಾನೆ? ಪೆಟ್ಟು ಹಾಕಿ ಅರೆಜೀವ ಮಾಡಿ ಹೋಗ್ತಾನೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೊಟ್ಟಂಥ ಆಶೀರ್ವಾದ, ದೇವರು ಕೊಟ್ಟಂಥ ರಕ್ಷಣೆ ಇವತ್ತು ನಿಮಗಿರುವಾಗ ಸೊ ದೇವರನ್ನು ಬಿಟ್ಟು ಹೋಗಬೇಡಿ. ಯಾಕಂದರೆ ದೇವರಿಗೆ ಬಿಟ್ಟು ಹೋಗಬೇಕು. ನೀವು ದೇವರನ್ನು ಯಾವಾಗ ಬಿಟ್ಟು ಹೋಗ್ತೀರಾ? ಯಾವಾಗ ನೀವು ದೇವರ ವಾಕ್ಯ ಓದೋದು ಬಿಟ್ಕೊಡ್ತೀರಾ, ಪ್ರಾರ್ಥನೆ ಮಾಡೋದು ಬಿಟ್ಕೊಡ್ತೀರಾ ಅಂಥೇಳಿ ಆ ಕಳ್ಳನಾಗಿರುವಂಥ ಸೈತಾನ ಏನು ಮಾಡ್ತಾನೆ? ಕಾದುಕೊಂಡೇ ಇರ್ತಾನೆ. ಯಾವ ರೀತಿ ಕಳ್ಳರದು ಒಂದು ಪ್ಲ್ಯಾನ್ ಏನಾಗಿರುತ್ತೆ? ಯಾವ ವ್ಯಕ್ತಿ ಇಲ್ಲಿಂದ ಬರ್ತಾ ಇರ್ತಾನೋ
ಅವನಿಗೆ ಯಾವಾಗ ಹೊಡೆದು ಆನೆಲ್ಲ ಹತ್ರ ಕಸ್ಕೊಬೇಕು, ಅವನಿಗೆ ಅರೆಜೀವ ಮಾಡಬೇಕು, ನಾವು ದೋಚ್ಕೊಳ್ಬೇಕೆಂಬುದಾಗಿ ಆ ಕಳ್ಳರ ಗುಂಪು ಪ್ಲ್ಯಾನ್ ಮಾಡ್ತದೋ ಅದೇ ರೀತಿ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೈತಾನನೇನು ಮಾಡ್ತಾನೆ, ನಾವು ಯಾವಾಗಾಯಿತು ದೇವರ ವಾಕ್ಯ ಓದಲ್ವೋ, ನಾವು ಯಾವಾಗ ಪ್ರಾರ್ಥನೆ ಮಾಡೋದಿಲ್ವೋ ಅವಾಗ ಏನು ಮಾಡ್ತಾನೆ, ಅವನು ಬಂದು ನಮಗೆ ದೋಚಿಕೊಳ್ಳಕ್ಕೆ ಹೋಗ್ತಾನೆ. ಸೊ ದೇವರು ಕೊಟ್ಟಂಥ ಆಶೀರ್ವಾದ, ಶಾಂತಿ, ಸಮಾಧಾನ, ದೇವರು ಕೊಟ್ಟಂಥ ಐಶ್ವರ್ಯ ನಮ್ಮಿಂದ ದೋಚಿಕೊಳ್ಳುವುದಕ್ಕಾಗಿ ಸೈತಾನ ಏನು ಮಾಡ್ತಾನೆ, ಕಾದುಕೊಂಡಿರ್ತಾನೆ. ಅಲ್ಲಲ್ಲೂ ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ ಯೋಹಾನ 10:10 ಸೈತಾನನು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬಂದಿದ್ದಾನೆ, ಆದರೆ ಯೇಸು ಕ್ರಿಸ್ತನು ಅವುಗಳಿಗೆ ಜೀವ ಇರಬೇಕೆಂದು ಬಂದಿದ್ದಾನೆ ಎಂಬುದಾಗಿ ನೋಡ್ತೀವಿ ರೀ. ಅಂದರೆ ಸೈತಾನನು ಏನು ಮಾಡೋನು, ಬರೀ ಆತನ ಕಳ್ಳತನ ಮಾಡುವಂಥದ್ದು, ಆತನ ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ. ಇವತ್ತು ನಾವು ದೇವರಲ್ಲಿದ್ದರೆ ಆ ಸೈತಾನ ನಮಗೆ ಮುಟ್ಟಕ್ಕಾಗಲ್ಲ. ನಾವು ದೇವರ ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾವು ಇದ್ದಿದ್ರೆ ಸೈತಾನ ನಮಗೆ ಮುಟ್ಟಕ್ಕಾಗಲ್ಲ. ಅವನು ಏನು ಮಾಡ್ತಾನೆ, ಯಾವಾಗಾಯ್ತು ಈ ವ್ಯಕ್ತಿ ದೇವರ ಆಲಯದಿಂದ ಬರ್ತಾನೆ, ಸೊ ದೇವರ ವಾಕ್ಯ ಓದೋದು ಬಿಟ್ಕೊಡ್ತಾನೆ, ಪ್ರಾರ್ಥನೆ ಮಾಡಿ ಬಿಟ್ಕೊಡ್ತಾನೆ ಅಂತೇಳಿ ಕಾದ್ಕೋತಾ ಇರ್ತಾನೆ. ಆ ವ್ಯಕ್ತಿ ಎಲ್ಲಿ ತಾನೆ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದನೋ ಆತನೇನಾಗಿದ್ದನು, ಸುರಕ್ಷಿತವಾಗಿದ್ದನು ರೀ. ಆತನಿಗಿರುವಂಥ ಆ ದುಡ್ಡು ಆಗಲಿ, ಆತನಿಗಿರುವ ಐಶ್ವರ್ಯ, ವಸ್ತ್ರ, ಒಡವೆಗಳು ಎಲ್ಲ ಅವನಲ್ಲೇ ಇದ್ದವು. ಸೊ ಯಾವಾಗಾಯಿತು ಯೆರೂಸಲೇಮ್ ಪಟ್ಟಣ ಬಿಟ್ಟು ಅವನು ಯೆರಿಕೋ ಪಟ್ಟಣಕ್ಕೆ ಹಾದು ಹೋಗುತ್ತಿರುವಾಗ ಘಟ್ಟದಲ್ಲಿ ಏನು ಕೂತಿದ್ರು ಅಂತನಿಗೆ ಕಾದುಕೊಂಡಿದ್ದರು. ಯಾರು? ಕಳ್ಳರ ಗುಂಪು ಕಾದುಕೊಂಡು ಅವನಿಗೇನು ಮಾಡಿದ್ರು, ವ್ಯಕ್ತಿಗೆ ಅರೆಜೀವ ಮಾಡಿ ಹೊಡೆದು ಅವನಲ್ಲಿರುವಂಥ ದೋಚ್ಕೊಂಡು ಹೋದ್ರಿ. ಇವತ್ತು ನಾವು ಕೂಡ ಯೇಸು ಕ್ರಿಸ್ತನ ಯೆರೂಸಲೇಮ್ ಆಲಯದಲ್ಲಿ, ಯೆರೂಸಲೇಮ್ ಪ್ರಾರ್ಥನೆ ಮಂದಿರದಲ್ಲಿ ನಾವಿರುವಾಗ ಸೈತಾನು ನಮಗೇನು ಮಾಡ್ತಾನೆ, ದೂರಿಂದ ಕಾದ್ಕೊಂಡಿರ್ತಾನೆ. ಅಂತಂದರೆ ಅವನಿಗೆ ನಮ್ಮ ಹತ್ರ ಬರೋಕ್ಕಾಗಲ್ಲ. ಸೊ ಯಾವಾಗಾಯ್ತು ಈ ವ್ಯಕ್ತಿ, ಯಾವಾಗಾಯ್ತು ಈ ಮಗನು, ಯಾವಾಗಾಯ್ತು ದೇವರ ಮಗ, ಈ ದೇವರ ಮಗಳು, ಇವಳು ಯಾವಾಗಾಯ್ತು ದೇವರ ವಿರೋಧವಾಗಿ ಸೊ ಪಾಪ ಮಾಡ್ತಾಳೆ, ಯಾವಾಗಾಯ್ತು ದೇವರ ಮೇಲೆ ದ್ವೇಷ ಮಾಡಿಕೊಂಡು ಸೊ ದೇವರಿಗೆ ಆ ಒಂದು ಬಿಟ್ಕೊಟ್ಟು ದೇವರ ಒಂದು ಪ್ರಾರ್ಥನೆ ಮಾಡೋದು ಬಿಟ್ಕೊಟ್ಟು ದೇವರ ಮೇಲೆ ಬೇಜಾರಾಗಿ ಸೊ ದೇವರ ಪ್ರಾರ್ಥನೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ, ಸೊ ಯಾವಾಗಾಯ್ತು ಇವನು ದೇವರಿಗೆ ಬಿಟ್ಕೊಡ್ತಾನೋ, ದೇವ್ರಿಗೆ ತಿರಸ್ಕಾರ ಮಾಡ್ತಾನೋ ಅಂಥೇಳಿ ಆ ಸೈತಾನ ಏನು ಮಾಡ್ತಾನೆ, ಕಾದುಕೊಳ್ತಾ ಕೂಡಿರ್ತಾನೆ. ಆತನು ಸೈತಾನ ಏನು ಮಾಡ್ತಾನೆ, ಆ ಕಳ್ಳನ ಹಾಗೆ ಕೂತಿರ್ತಾನೆ. ಅದೇ ರೀತಿ ಗೊತ್ತು ನಾವು ದೇವರನ್ನು ಬಿಟ್ಟು ಹೋಗಿದಾಗ ಏನು ಮಾಡ್ತಾನೆ, ಆತನು ಭಯಂಕರವಾಗಿ ನಮಗೇನು ಮಾಡ್ತಾನೆ, ಪೆಟ್ಟು ಹಾಕಿ ನಮಗೆ ಅರೆಜೀವ ಮಾಡಿ ಹೋಗ್ತಾನೆ. ಆಗ ನಮ್ಗೆ ಯಾರು ಕಾಪಾಡೋದಿಲ್ರಿ. ಸೊ ಕಾಪಾಡುವಂಥವ್ರು ಯಾರು? ತಿರುಗಿ ನಾವು ಯೇಸು ಕ್ರಿಸ್ತನಿಗೆ ನೋಡಿ, ಆ ವ್ಯಕ್ತಿ ಅಲ್ಲಿ ಬಿದ್ದಿದಾಗ ಆತನ ಕಾಪಾಡಿ ರಕ್ಷಿಸಿ ಎಂದಿದಾಗ ಸೊ ಯಾರು ಆತನಿಗೆ ಸಹಾಯ ಮಾಡಲಿಲ್ಲರಿ. ಆ ಮೂರನೇ ವ್ಯಕ್ತಿ ಆತನಿಗೆ ಸಹಾಯ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಅನೇಕ ಜನ ಯಾಜಕರಾಗಲಿ, ಸೊ ದೇವರ ಆಲಯದಲ್ಲಿ ದೇವರ ಸೇವೆ ಮಾಡುವಂಥರಾಗಲಿ, ಸೊ ದೇವರ ಚರ್ಚಿನ ಆಲಯದ ಕೆಲಸ ಮಾಡೋರು, ಅವರಿಗೆಲ್ಲ ಗೊತ್ತಿರುತ್ತೆ ದೇವ್ರ ಬಗ್ಗೆ. ಆದರೆ ಅವ್ರು ಏನು ಮಾಡ್ತಾರೆ, ಕಷ್ಟದಲ್ಲಿದ್ದಂಥವ್ರಿಗೆ ಸಹಾಯ ಮಾಡಬೇಕೆಂಬ ಆಲೋಚನೆ ಇರೋದಿಲ್ಲರಿ. ಸೊ ಅನೇಕ ಜನರು ಏನು ಮಾಡ್ತಾರೆ, ಸೊ ದೇವರು ಅವ್ರಿಗೆ ಕೊಟ್ಟಿರ್ತಾರೆ ಅನೇಕ ರೀತಿ ಎಲ್ಲ ಮಾತಿಲ್ಲಿ ಕೊಟ್ಟರು ಕೂಡ, ಸೊ ಅಂಥವ್ರಿಗೆ ಏನು ಮಾಡೋರು, ಅವರು ತನ್ನ ನೆರೆಹೊರೆಯಲ್ಲಿ ಯಾರು ಕಣ್ಣೀರು ಕಷ್ಟದಲ್ಲಿರುವಾಗ ಅವ್ರೇನು ಮಾಡ್ತಾರೆ, ಓರಿಯಾಗಿ ಹೋಗ್ತಾರೆ ರೀ. ಅವರ ಒಂದು ರೋಗದಾಗಿದ್ದಾಗ ಅವ್ರಿಗೆ ದುಡ್ಡಿನ ಸಹಾಯ ಬೇಕಾಗಿರುತ್ತೆ. ಇವ್ರ ಹತ್ರ ದೇವ್ರ ದುಡ್ಡು ಕೊಟ್ಟಿರ್ತಾರೆ. ಆದರೆ ಏನು ಮಾಡ್ತಾರೆ ಇಂಥ ಯಾಜಕರು, ಅಂದರೆ ದೇವರ ಸೇವೆ ಮಾಡುವಂಥವ್ರು ಏನು ಮಾಡ್ತಾರೆ, ಸೊ ಕೆಲಸ ಆ ಒಂದು ಮಾಡೋದಿಲ್ಲ. ಅನೇಕ ಬಡವರಿಗೆ ದಾನ ಧರ್ಮ ಮಾಡಿರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆದರೆ ಇವ್ರು ಏನು ಮಾಡ್ತಾರೆ, ದೇವರಿಗೆ ಒಂದು ವಿರೋಧವಾಗಿ ನಡೀತಾರೆ. ಅಲ್ಲಿ ಯಾವುದೇ ರೀತಿ ದಾನ ಧರ್ಮ ಸೊ ಮಾಡೋದಿಲ್ಲರಿ. ಎಲ್ಲ ಬಗ್ಗೆ ತಿಳ್ಕೊತಾರೆ, ಆದರೆ ಸೊ ಬರೀ ಹೇಳ್ತಾರೆ. ಆದರೆ ದೇವರ ಆಲಯದಲ್ಲೇ ಇರ್ತಾರೆ, ದೇವ್ರ ವಾಕ್ಯನೇ ಸಾರ್ತಾ ಇರ್ತಾರೆ. ಆದರೆ ಅವ್ರೇನು ಮಾಡ್ತಾರೆ, ದೇವ್ರು ಹೇಳಿದ ಮಾತುಗಳಿಗೆ ಅವ್ರು ಕಿವಿಗೂಡಲ್ಲ. ಸೊ ದೇವ್ರು ಹೇಳಿದ ಪ್ರಕಾರ ಅವರು ನಡೆಯಲ್ಲ ರೀ. ಸೊ ನನ್ನ ಜೀವಿತ ನೋಡ್ಬೇಕಾದ್ರೆ ಸೊ ಅನೇಕ ಜನ ಬರೀ ನನಗೆ ಅನೇಕ ದೇವ್ರ ಸೇವೆ ಮಾಡುವಂತಾರೆ. ಸೊ ದೇವ್ರ ಸೇವಕರು ಏನು ಮಾಡಿದ್ದಾರೆ, ಸೊ ಅನೇಕ ನನಗೆ ಹಿಂಗೆ ಆ ರೀತಿ ಹೆಲ್ಪ್ ಮಾಡ್ತೀವಿ, ಈ ರೀತಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸೊ ಅನೇಕ ಜನರು ಏನು ಮಾಡ್ತಾರೆ, ಸೇವಕರೇ ನಾವು ಅವ್ರಿಗೆ ಹೋಗಿ ಕೇಳಿಲ್ಲ, ಅವರೇ ಬಂದಿದ್ದು. ಸೊ ಆ ಥರ ಅಂದು ಏನು ಮಾಡ್ಯವರು, ಅವರು ಬರೀ ವಂಚನೆ ಮಾಡಿ ಹೋಗವ್ರೆ. ಸೊ ಇಂಥ ಜನರು ಇರ್ತಾರೆ ನಮ್ಮ ಮಧ್ಯದಲ್ಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ದೇವ್ರ ಸೇವಕ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ದೀನಿ ಒಂದ್ಸಲ, ಹೋಗಿ ಅವ್ರಿಗೆ ಏನೋ ಆಲೋಚನೆ ಕೊಟ್ಟರೆ ದೇವರು ನಮ್ಮ ಮನೆ ಪ್ರೇಯರಿ ಬರ್ಬೇಕಂತೇಳಿ. ಸೊ ಅವನು ನಮ್ಮ ಮನೆಗೆ ಪ್ರೇಯರಿ ಬಂದುಬಿಟ್ಟು ಸೊ ಪ್ರೇಯರ್ ಮಾಡಿ ಹೋದ್ರಪ್ಪ. ಹೋದ್ಮೇಲೆ ಸೊ ಅವ್ರಿಗೆ ನಾನು ಕೇಳೇ ಇಲ್ಲ, ಏನು ಹೆಲ್ಪ್ ಕೇಳಿಲ್ಲ, ಏನೇ ಮಾಡಿಲ್ಲ. ಸೊ ಅವತ್ತಿಗೆ ಏನು ನಾನು ಬೇಡೇ ಇಲ್ಲ ಅವನಿಗೆ. ಸೊ ಅವಾಗ ಏನು ಮಾಡ್ತಾವಪ್ಪ, ಬ್ರದರ್ ಫಾಸ್ಟರ್ ನಾನು ನಿಮ್ಗೆ ಏನೋ ಒಂದು ಸಹಾಯ ಮಾಡಬೇಕು ಅಂಥೇಳಿ ಮಾಡ್ತೆ ಅಂಥೇಳಿ ಸೊ ಎಲ್ಲ ಅವನು ಏನು ಮಾಡ್ತೀನಿ, ಒಂದು ಸ್ಥಳದಲ್ಲಿ ನಿಮ್ಗೆ ಇದು ಮಾಡ್ತೀನಿ, ಅಲ್ಲಿಂದ ಒಂದು ಸಹಾಯ ಮಾಡುತ್ತೆ ಅಂಥೇಳಿ ಸೊ ಎಲ್ಲ ನಂಬರ್ ಇಸ್ಕೊಂಡು ಹೋಗಿ ನಾನು ತಿರುಗಿ ಫೋನ್ ಮಾಡಿದ್ರೆ ಏನು ಮಾಡ್ತಾನೆ, ಫೋನ್ ಕಟ್ ಮಾಡ್ತಾ ಇದ್ದಾನೆ. ಸೊ ತಿರುಗಿ 3-4 ತಿಂಗಳಾದ್ಮೇಲೆ ಬಂದು ಆ ಕೆಲಸ ಮಾಡಬೇಕಿತ್ತು, ನನ್ನ ಕೈಲಾಗಿಲ್ಲ, ಸಾರಿ ಅಂಥೇಳಿ ತಪ್ಪಾಯ್ತು ಕ್ಷಮೆ ಕೇಳೋಗಿದ್ದಾನೆ. ನೋಡಿದ್ರೆ ಆ ಕೆಲಸ ಅವನು ಅವಾಗ ಮಾಡ್ಬೇಕಂದ್ರೆ ಅವಾಗ ಮಾಡ್ಬೋದಿತ್ತು. ಯಾವುದೊಂದು ಕೆಲಸಕ್ಕೆ ನನಗೆ ಒಯ್ದು ಅದೊಂದು ಅವನಿಂದ ನನ್ನಿಂದ ಸಹಾಯ ಆದಷ್ಟು ನಾ ಮಾಡ್ತೆ ಅಂತ ಹೇಳಿ ಹೇಳಿದಂಥ ಕೆಲಸ ಮನ್ಸು ಮಾಡಿದ್ರೆ ಅವತ್ತು ಮಾಡ್ಬೋದಿತ್ತು. ಆದರೆ ಆ ಥರ ಹೇಳಿ ಏನು ಮಾಡ್ತಾನೆ, ಲಾಸ್ಟಿಗೆ ಬಂದು
ಅದು ಆಗಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ರೀ. ಫೋನ್ ಮಾಡಿದ್ರೆ ಫೋನು ನಂಬರ್ ಕೊಟ್ಟು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ರೀ. ಅಂದರೆ ಇವತ್ತು ನಮ್ಮಂಥ ವ್ಯಕ್ತಿಗಳಿಗೆ ನಾವು ದೇವ್ರ ಸೇವೆ ಮಾಡುವಾಗ ಇವತ್ತು ನನ್ನ ದೃಷ್ಟಿ ಇಲ್ಲದಂಥ ನಮ್ಮಂಥರಿಗೆ ಇಂಥ ದೇವ್ರ ಸೇವಕರಾಗಿ ಏನು ಮಾಡ್ತಾರೆ, ಅವರು ವಂಚನೆ ಮಾಡ್ತಾರೆ ರೀ. ಅಂದ್ರೆ ಆ ಥರ ಆಸೆ ಹುಟ್ಟಿಸಿ ಕೆಲಸ ಮಾಡಿಕೊಡ್ತೀನಿ, ಸಹಾಯ ಮಾಡ್ತೇನೆ ಅಂಥೇಳಿ ಮಾಡದೆ ಹೋಗ್ತಾರೆ. ಆ ವ್ಯಕ್ತಿ ಕೂಡ ಹಾಗೆ ಮಾಡಿ ಹೋದನ್ರಿ. ಮತ್ತಂತಾನೆ ದೇವರು ಕರೆದಾತನು ನಂಬಿಗಸ್ತರಾಗಿದ್ದಾರೆ. ನನಗೆ ಗೊತ್ತಿಲ್ವಾ ನಾನು ದೇವ್ರ ನಂಬಿಗಸ್ತನಾಗಿರುವಂಥದ್ದು. ತಿರುಗಿ ಆತನೇನು ಹೇಳೋದಲ್ವಾ, ಈ ಥರ ಜನ ಏನು ಮಾಡ್ತಾರೆ, ದೇವ್ರ ಸೇವೆ ಮಾಡುವಂಥರು ಕೂಡ, ದೇವ್ರ ವಾಕ್ಯ ಗೊತ್ತಿದ್ದರೂ ಕೂಡ ಏನು ಮಾಡ್ತಾರೆ, ಈ ರೀತಿ ವಂಚನೆ ಮಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಬಡವರಿಗೆ ಸಹಾಯ ಮಾಡಿರಿ, ಅಂಗವಿಕಲರಿಗೆ ನೀವು ಸಹಾಯ ಮಾಡಿರಿ, ನಿಮ್ಮ ಹತ್ರ ದುಡ್ಡಿದ್ರೆ ಅವ್ರಿಗೆ ಸಹಾಯ ಮಾಡಿರಿ, ಆಮೇಲೆ ನಿಮ್ಗೆ ಆಹಾರ ಇದ್ರೆ ಆಹಾರ ಕೊಡಿ, ಇವತ್ತು ನಿಮ್ಗೆ 2 ಅಂಗಿಗಳಿದ್ದರೆ ನಿಮ್ಮ ಹತ್ರ 2 ಅಂಗಿಗಳಿದ್ದರೆ 1 ಅಂಗಿ ನೀವು ದಾನ ಮಾಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆ ರೀತಿ ಅವ್ರಿಗೆ ಗೊತ್ತಿದ್ರೂ ಕೂಡ ಏನು ಮಾಡ್ತಾರೆ, ಅವರು ಈ ರೀತಿ ಮಾಡ್ತಾರೆ. ಇವತ್ತು ನೀವು ದೇವರ ಸೇವಕರಾಗಿ, ದೇವರ ಯಾಜಕ ಕೆಲಸ ಮಾಡುವರಾಗಿ, ದೇವರ ಒಂದು ಆಲಯದ ಆ ಒಂದು ಕೆಲಸಗಳನ್ನು ನೋಡಿಕೊಳ್ಳುವರಾಗಿ, ಇವತ್ತು ನೀವು ಬಡವರಿಗಾಗಲಿ ಅಂಗವಿಕಲರಿಗಾಗಲಿ ಇಂಥವರಿಗೆ ಸಹಾಯ ಮಾಡಲಿಲ್ಲ ಅಂದರೆ ನೀವು ದೇವರಿಗೆ ನಂಬ್ಕೊಂಡೇನು ಪ್ರಯೋಜನ? ದೇವರ ಒಂದು ಸುವಾರ್ತೆ ಸಾರಿ ಏನು ಪ್ರಯೋಜನ? ಅನೇಕ ಜನರು ಏನು ಮಾಡ್ತಾರೆ, ಅಂಥದ್ದು ತನ್ನ ಜೀವನದಲ್ಲಿ ನಡೆಸ್ತಾರೆ. ದೇವರು ಹೇಳ್ತಾರೆ, ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ. ಇನ್ನೊಬ್ಬ ವ್ಯಕ್ತಿಯ ವಿಷಯದಲ್ಲಿ ನೋಡ್ತೇವೆ, ಅವನು ಕೂಡ ನನಗೆ ಅದೇ ರೀತಿ ಏನು ಮಾಡಿದ್ದೀನಿ ರೀ. ಎಲ್ಲಿಗಾರು ಹೋಗ್ಬೇಕಾದ್ರೆ ದುಡ್ಡಿಗೆ ನೋಡ್ತಾರೆ ರೀ. ಇವ್ರ ಹತ್ರ ಏನು ತೊಗೊಂಬೋದಪ್ಪ, ದೇವ್ರ ಸೇವಕರಿದ್ದಾರೆ, ಮೇಲಿಂದ ಇವರಿಗೆ ದೃಷ್ಟಿ ಕಾಣಲ್ಲ, ಕಣ್ಣು ಕಾಣಲ್ಲ, ಇವ್ರ ಹತ್ರ ಏನು ದುಡ್ಡು ತೊಗೋಬೇಕು ಅಂಥೇಳಿ ಅವ್ರ ಹತ್ರ ಆ ಮನಸ್ಸು ಬರಲ್ರಿ. ದುಡ್ಡಿಗೆ ಆಸೆ ಪಡ್ತಾರೆ. ಎಲ್ಲಿಗಾರ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರೇನು ಮಾಡ್ತಾರೆ, ಬಿಸ್ನೆಸ್ ಮೈಂಡ್ ಇರ್ತದೆ ಅವ್ರ ಹತ್ರ. ದೇವ್ರ ಸೇವೆ ಮಾಡುವಂಥವ್ರು, ದೇವ್ರ ವಾಕ್ಯ ಓದಿನವರು, ದೇವ್ರ ಬಗ್ಗೆ ಬೈಬಲ್ ಬಗ್ಗೆ ಸ್ಟಡಿ ಮಾಡಿನವರು, ಅವರು ಕೂಡ ಏನು ಮಾಡ್ತಾರೆ, ಅವರು ಕೂಡ ಏನು ಮಾಡಿದ್ದಾರೆ ನನಗೆ. ಇವತ್ತು ಎಲ್ಲಿಗಾರ ಹೋಗ್ಬೇಕಂದ್ರೆ ಅಲ್ಲಿಂದ ಇಲ್ಲಿ ಬರಬೇಕು, ಅಷ್ಟಿದಾಗುತ್ತೆ ಎಷ್ಟಾಗುತ್ತೆ ಅಂಥೇಳಿ ಬಾಯಿ ಬಂದಾಗ ದುಡ್ಡು ಕೇಳ್ತಾರೆ ರೀ. ಇಂಥ ಜನರು, ಇಂಥ ಒಂದು ದೇವರ ಬಗ್ಗೆ ಗೊತ್ತಿದ್ದನವರು ಇವತ್ತು ನಮ್ಮಂಥವ್ರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಬೇರೆಗೆ ಏನು ಸಹಾಯ ಮಾಡ್ತಾರೆ ರೀ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ದೇವರ ಬಗ್ಗೆ ಗೊತ್ತಿದೆ. ಇವತ್ತು ನೋಡ್ರಿ, ಆ ಒಂದು ವಾಕ್ಯದಲ್ಲಿ ಯಾಜಕ ನೋಡಿ ಅವನಿಗೆ ಸಹಾಯ ಮಾಡೋದಿಲ್ಲ, ಅವನು ಹಂಗೆ ಓರೆಗೆ ಹೋಗ್ತಾನೆ. ಲೇವಿ ಆತನು ದೇವರ ಆಲಯದ ಕೆಲಸ ಮಾಡುವಂಥನು, ಅವನು ಸಹ ನೋಡಿ ಅವನು ಕಾಪಾಡಿ ಅಂತ ಕೂಗಿದ್ರು ಕೂಡ ಆತನ ಮಾತಿಗೆ ಲಕ್ಷ್ಯ ಕೊಡದೆ ಅವನೇನು ಮಾಡ್ತಾನೆ, ಓರೆಗೆ ಹೋಗ್ತಾನೆ. ಆ ಇಬ್ಬರು ಹೋಗ್ತಾರೆ. 3ನೇ ವ್ಯಕ್ತಿ ಸಾಮರ್ಯದವನು, ಅವನು ಅನ್ಯ ಜನ, ಅವನಿಗೆ ದೇವರ ಬಗ್ಗೆ ಗೊತ್ತೇ ಇಲ್ಲ. ಯೇಸು ಸ್ವಾಮಿ ಅಂದರೆ ಯಾರು ಗೊತ್ತೇ ಇಲ್ಲ, ಬೈಬಲ್ ಅಂದರೆ ಏನು ಗೊತ್ತಿಲ್ಲ, ಅವನಿಗೆ ಟೋಟಲಿನೇ ಏನೂ ಗೊತ್ತಿಲ್ಲ. ಅಂಥವನ್ನೇ ಯಾವಾಗೇನು ಮಾಡಿ ಆ ವ್ಯಕ್ತಿ ಸಹಾಯ ಮಾಡಿದ್ದಾನೆ. ಇವತ್ತು ನಿನಗೆ ದೇವ್ರ ಬಗ್ಗೆ ಗೊತ್ತಿದೆ, ನೀನು ನಿಂತ್ಕೊಂಡು ದೇವ್ರ ವಾಕ್ಯ ಹೇಳ್ತಾ ಇದೀಯಾ, ನೀನು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೀಯಾ, ಇವತ್ತು ನೀನು ಹೋಗಿ ಆಲಯದ ಕೆಲಸಗಳು ಮಾಡ್ತಾ ಇದೀಯಾ. ನೀನೇನು ಮಾಡ್ತಾ ಇದೀಯಾ, ಒಂದು ಸಾರಿ ಆಲೋಚನೆ ಮಾಡು. ಇವತ್ತು ಕಣ್ಣು ಕಾಣಲ್ಲಂತ ಆ ಕುರುಡರಿಗೆ, ಇವತ್ತು ಅಂಗವಿಕಲ ಕೈಕಾಲು ಇಲ್ಲದಂಥವ್ರಿಗೆ ಇವತ್ತು ನೀನು ಸಹಾಯ ಮಾಡ್ತಾ ಇಲ್ಲ ಅಂದರೆ ನೀನು ದೇವ್ರಿಗೆ ನಂಬ್ಕೊಂಡೇನು ಪ್ರಯೋಜನ? ನೀನು ದೇವ್ರ ವಾಕ್ಯ ಓದೇನು ಪ್ರಯೋಜನ? ನೀನು ಆಲಯದಲ್ಲಿ ದೇವ್ರ ಕೆಲಸಗಳು ಮಾಡಿದ್ರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮಲ್ಲಿ ಇಂಥವ್ರು ಯಾರಿದ್ದಾರೆ, ದಯವಿಟ್ಟು ನೀವೇನು ಮಾಡಿರಿ, ದೇವರು ಹೇಳಿದಂತೆ ಮಾಡಿರಿ. ನೀವು ದೇವರನ್ನು ಯಾಜಕ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಯಾರಾಯ್ತು ನಿನ್ನ ಮುಂದೆ ಕಣ್ಣೀರದ ಕಷ್ಟದಾಗದಾರ, ರೋಗದಾಗಿದ್ದಾರ, ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡಿರಿ. ನಿಮ್ಮ ಕೈಲಿ ಆಗಿನಷ್ಟು ನಿಮ್ಮ ಹತ್ರ 10 ರೂಪಾಯಿ ಇದೆಯಾ, 10 ರೂಪಾಯಿ ಕೊಟ್ಟು ಸಹಾಯ ಮಾಡಿರಿ. ಇವತ್ತು ನೀವು ದೇವ್ರ ಬಗ್ಗೆ ಗೊತ್ತಿದೆ, ನಿಮಗೆಲ್ಲ ದೇವ್ರ ಸೇವೆ ಮಾಡ್ತಾ ಇದ್ದೀರಾ, ದೇವ್ರ ಆಲಯದಲ್ಲಿ ಹೋಗಿ ದೇವ್ರ ಕೆಲಸಗಳು ಮಾಡ್ತಾ ಇದ್ದೀರಾ. ಅಂದಮೇಲೆ ನೀವು ಸಹಾಯ ಮಾಡದೇ ಇದ್ದರೆ ಅದು ಆಶೀರ್ವಾದ ಬರಲ್ಲ. ನೀವು 24 ಗಂಟೆ ದೇವ್ರ ವಾಕ್ಯ ಓದಿ, ದೇವ್ರ ಸುವಾರ್ತೆ ಸಾರಿ, ನೀವು 24 ಗಂಟೆ ದೇವ್ರ ಆಲಯದ ಹೋಗಿ ಆತನ ಕೆಲಸಗಳು ಮಾಡಿರಿ, ಬಟ್ ನಿಮ್ಗೆ ಆಶೀರ್ವಾದ ಬರಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಆ ಬೋಧಕನು ಬಂದು, ಉಪದೇಶಕನು ಬಂದು, ನಾನು ದೇವ್ರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಏನು ಮಾಡಬೇಕು? ಗುರುವೇ ಹೇಳದಿದ್ದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾದ ಆಜ್ಞೆಗಳನ್ನ ಫಾಲೋ ಮಾಡಬೇಕಲ್ಲ ಅಂತ ಹೇಳಿದಾಗ, ಆಜ್ಞೆಗಳು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕು. ಮತ್ತು 2ನೇದಾಗಿ ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಆಜ್ಞೆಗಳು ಏನು ಮಾಡಬೇಕು? ನೀನು ಕೈಕೊಂಡು ನಡಿಬೇಕು. ಹಾಗೆ ನಡೆದಿದ್ದಾಗ ನೀನು ದೇವರ ರಾಜ್ಯಕ್ಕೆ ಸೇರ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿ ಹೇಳ್ತಾರೆ. ಇವತ್ತು ಆತನಿಗೆ ಅವ ಸಾಮ್ಯ ಹೇಳಿದಾಗ ಆ 3ರಲ್ಲಿ ಯಾರು ಅವನಿಗೆ ಸಹಾಯ ಮಾಡಿದಾರೆ ಅಂದಿದಾಗ ಆ ಧರ್ಮೋಪದೇಶಕ್ಕಂತಲೇ ಅವನಿಗೆ ಸಹಾಯ ಮಾಡಿದವನೇ. ಹೌದು, ನಾವು ಯಾರಿಗಾಗಿ ಸಹಾಯ ಮಾಡ್ತೀವಿ ಅದು ದೇವರ ಚಿತ್ತ ನೆರವೇರುತ್ತದೆ. ನಾವು ದೇವ್ರ ರಾಜ್ಯಕ್ಕೆ ಸೇರ್ತೀವಿ ರೀ.
ಇವತ್ತು ನಾವು 24 ಗಂಟೆ ದೇವ್ರ ವಾಕ್ಯ ಓದ್ಕೊಂಡು 24 ಗಂಟೆ ನಾವು ದೇವ್ರ ಸುವಾರ್ತೆ ಸಾರ್ಕೊಂಡು ದೇವ್ರ ಆಲಯ ಇದ್ಕೊಂಡು ಅಲ್ಲಿ ಹೋಗಿ ನಾವು ಏನೇ ಕೆಲಸ ಮಾಡಿದ್ರೆ ನಮಗೆ ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ರಿ. ಇವತ್ತು ನಾವು ಯಾರು ಕಷ್ಟದಾಗಿದ್ದಾರೆ, ಯಾರು ರೋಗದಾಗಿದ್ದಾರೆ, ಯಾರು ಬಡತನದಿದ್ದಾರೆ, ಸೊ ದೇವ್ರು ನಮ್ಗೆ ನಮಗೆ ದೇವ್ರು ಕೊಟ್ಟಿದಾಗ ಏನು ಮಾಡ್ಬೇಕು, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕ್ರಿ. ಯಾಜಕ ನೋಡಿ ಓರ್ಯಾಗ ಹೋದನು, ಅವ್ನು ದೇವ್ರ ಬಗ್ಗೆ ಗೊತ್ತಿತ್ತು, ಅವನಿಗೆ ಕಷ್ಟದಲ್ಲಿ ಸಹಾಯ ಮಾಡಿರಿ ಅಂತ ದೇವ್ರ ವಿಷಯದ ಗೊತ್ತಿದ್ರು ಭೀ ಆತನು ಓರ್ಯಾಗ ಹೋದನು. ಲೇವಿ ಕೂಡ ಆತ ರೀತಿ ಮಾಡಿ ಹೋದನು. ಇವತ್ತು ಈ ರೀತಿ ಅನೇಕ ಜನರು ಏನು ಮಾಡ್ತಾರೆ, ಈ ರೀತಿ ಕಷ್ಟದಲ್ಲಿದ್ದಂಥವರಿಗೆ ಅವಾಯ್ಡ್ ಮಾಡ್ತಾರೆ, ದುಡ್ಡಿಗಾಗಿ ನೋಡ್ತಾರೆ ರೀ, ಮನುಷ್ಯಗೆ ನೋಡಲ್ಲ. ಸೊ ನಿನ್ನ ದೇವರು ಯಾರಿಗೆ ನೋಡಿದ್ದಾರೆ, ಆತನು ನಿನ್ನ ಹೃದಯವನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ಆತನು ಹೃದಯಗಳನ್ನು ನೋಡುವಂಥ ದೇವರು, ಆತನು ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ಅನೇಕ ಜನರು ಬರೀ ದುಡ್ಡಿಗಾಗಿ ಏನು ಮಾಡ್ತಾರೆ, ಆಸೆ ಪಡ್ತಾರೆ. ಇವತ್ತು ದೇವರು ನೀನು ಕೊಟ್ಟಿರುವಾಗ ಕಣ್ಣೀರು ಕಷ್ಟದಲ್ಲಿ ರೋಗದಲ್ಲಿ ಇದ್ದಂಥವ್ರಿಗೆ ಸಹಾಯ ಮಾಡು, ಬಡತನದಲ್ಲಿದ್ದವರಿಗೆ ನೀನು ಸಹಾಯ ಮಾಡು. ಸೊ ದೇವರಿಗೆ ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ನಿನ್ನ ಕೈಲಾದಷ್ಟು ದೇವರಿಗೆ ನೀನು ಪ್ರಾರ್ಥಿಸಿದಾಗ ಅದು ನೀನು ಹೋಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ನೀನು ಸಹಾಯ ಮಾಡಿದಾಗೆ ಅದು ದೇವರು ತಿರುಗಿ ವಾಪಸ್ ಕೊಡ್ತಾರೆ. ಸೊ ದೇವರ ವಾಕ್ಯ ಹೇಳುತ್ತದೆ, ಬಡವನಿಗೆ ಸಹಾಯ ಮಾಡುವನು ನನಗೆ ಸಾಲ ಕೊಟ್ಟ ಹಾಗೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಯಾವಾಗಾಯಿತು ನಾವು ಬಡವರಿಗೆ ನಾವು ಸಹಾಯ ಮಾಡ್ತೀವೋ, ಬಡವರಿಗೆ ಯಾರಿಗೆ ಊಟ ಇಲ್ಲ ನಾವು ಊಟ ಕೊಡ್ತೀವೋ, ಯಾರಿಗೆ ದುಡ್ಡಿಲ್ಲ ದುಡ್ಡು ಸಹಾಯ ಮಾಡ್ತೀವೋ, ಯಾರಿಗೆ ಬಟ್ಟೆ ಇಲ್ಲ ಅವ್ರಿಗೆ ನಾವು ಬಟ್ಟೆ ಕೊಡ್ತೀವೋ, ಅಂಥವರಿಗೆ ನಾವು ಸಹಾಯ ಮಾಡಿದಾಗ ನಾವು ಯಾರಿಗೆ ನಾವು ಸಾಲ ಕೊಟ್ಟಂತೆ ದೇವರಿಗೆ ನಾವು ಸಾಲ ಕೊಟ್ಟಾಗಂತ್ರಿ. ಹಲ್ಲೆಲೂಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಗನೇ, ಇವತ್ತು ನಿನಗೆ ದೇವರ ಬಗ್ಗೆ ಗೊತ್ತಿದೆಯಾ? ಸೊ ದೇವರ ಸುವಾರ್ತೆ ಸಾರ್ತಾ ಇದೆಯಾ? ಸೊ ದೇವರ ಒಂದು ಆಲಯದಲ್ಲಿ ಆತನ ಕೆಲಸಗಳನ್ನು, ದೇವರ ಆಲಯದ ಚರ್ಚಿನ ಕೆಲಸಗಳು ಮಾಡ್ತಾ ಇದೆಯಾ? ಇವತ್ತು ದೇವರು ನಿನಗೆ ಹೇಳಿದಂಥ ಮಾತುಗಳು ಏನು ಮಾಡು, ಕೇಳು, ಅದನ್ನು ಆಲಿಸು, ಬಡವರಿಗೆ ಏನು ಮಾಡು, ಸಹಾಯ ಮಾಡು, ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಿನ್ನನ್ನು ಯಾವ ರೀತಿ ಪ್ರೀತಿ ಮಾಡ್ಕೋತೀಯಾ? ಇವತ್ತು ನಮ್ಮ ಶರೀರಕ್ಕೆ ಏನು ಮಾಡ್ತೀವಿ, ನಾವು ಭಾಳಷ್ಟು ಪ್ರೀತಿ ಮಾಡ್ಕೋತೇವೆ. ನಾವೆಲ್ಲರಿಗಿಂತ ಹೆಚ್ಚಿಗೆ ನಾವು ಇನ್ನೊಬ್ಬರಿಗೆ ಪ್ರೀತಿ ಮಾಡಲ್ಲ. ನಾವೇನು ಮಾಡ್ತೀವಿ, ನಮ್ಮ ಶರೀರಕ್ಕೆ ನಾವು ಪ್ರೀತಿ ಮಾಡ್ಕೋತೇವೆ ಹೆಚ್ಚಿಗೆ. ಹಲ್ಲೆಲೂಯಾ. ಅಂತ ನಮ್ಮ ಈ ಒಂದು ಶರೀರಕ್ಕೆ ನಾವು ಉತ್ತಮವಾದ ಊಟ ಮಾಡ್ಬೇಕಂತ ಆಲೋಚನೆ ಮಾಡ್ತೇವೆ, ಊಟ ಮಾಡ್ತೀವಿ. ಈಗ ನಮ್ಮ ಶರೀರಕ್ಕೆ ನಾವು ಒಳ್ಳೆ ಬಟ್ಟೆಗಳು ಹಾಕ್ಬೇಕಂತ ಹೇಳಿ ನಾವೇನು ಮಾಡ್ತೇವೆ, ಬಟ್ಟೆಗಳು ಹಾಕ್ತೇವೆ. ಒಂದು ಕೆಟ್ಟೋಗಿರೋ ಆಹಾರ ನಾವು ಈ ಶರೀರಕ್ಕೆ ಊಟ ಮಾಡ್ತೀವಿ? ಇಲ್ಲ. ಒಂದು ಹರಿದೋಗಿರೋ ಬಟ್ಟೆ ನಮ್ಮ ಶರೀರಕ್ಕೆ ಹಾಕ್ತೀವಾ? ಇಲ್ಲ. ಸೊ ಒಳ್ಳೆ ಬಟ್ಟೆಗಳು ಹಾಕ್ತೇವೆ, ಒಳ್ಳೆ ಊಟನೇ ಮಾಡ್ತೀವಿ. ಸ್ವಲ್ಪ ಏನಾರು ಹುಷಾರಿದ್ದರೆ ಏನು ಮಾಡ್ತೀವಿ, ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತೀವಿ. ಯಾಕಂದ್ರೆ ಚಿಕಿತ್ಸೆ ಮಾಡಿ ಈ ಒಂದು ರೋಗ ನನಗೆ ಬರಬಾರ್ದನ್ನು ಆರೋಗ್ಯವಾಗಿರ್ಬೇಕಂತ ಓಡ್ತೀವಿ ಆಸ್ಪತ್ರೆಗೆ. ಅಂದ್ರೆ ನಮ್ಮ ಶರೀರಕ್ಕೆ ನಾವು ಅಷ್ಟು ಪ್ರೀತಿ ಮಾಡ್ತೇವೆ. ಇಡೀ ಲೈಫಲ್ಲಿ, ಇಡೀ ಲೋಕದಾಗೆ ಎಲ್ಲರೂ ನಾವು ಭಾಳ ಪ್ರೀತಿ ಮಾಡ್ಕೋತೇವ್ರಿ ಅಲ್ವಾ? ನಮಗೆ ದೇವ್ರು ಎಷ್ಟು ಅಂದ ಕೊಟ್ಟವ್ರೆ, ಎಷ್ಟು ಚೆನ್ನಾಗಿ ಮಾಡವ್ರೆ, ಇವತ್ತು ನನಗೆ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ನಮ್ಮ ಶರೀರಕ್ಕೆ ನಾವು ಪ್ರೀತಿ ಮಾಡ್ಕೋತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ನಿನ್ನ ಶರೀರಕ್ಕೆ ನೀ ಯಾವ ರೀತಿ ಪ್ರೀತಿ ಮಾಡ್ಕೋತಾ ಇದೀಯಾ ಅದೇ ರೀತಿ ಇವತ್ತು ನೀನು ಬೇರೆಯವ್ರಿಗೆ ಕೂಡ ನೀನು ಪ್ರೀತಿ ಮಾಡು. ನಿನ್ನ ನೆರೆಯವರಿಗೆ ನೀನು ಪ್ರೀತಿ ಮಾಡು. ಕಣ್ಣೀರು ಕಷ್ಟದಲ್ಲಿರುವಂಥವರಿಗೆ, ರೋಗದಲ್ಲಿದ್ದಂಥವರಿಗೆ ನಿನ್ನ ಕೊಟ್ಟಂಥ ದೇವರು ಎಷ್ಟು ಕೊಟ್ಟವ್ರೆ ಅಷ್ಟ್ರಾಗೆ ನೀನು ಸಹಾಯ ಮಾಡು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ರೀ. ಆ ರೀತಿ ಮಾಡಿದಾಗ ಸೊ ಖಂಡಿತ ನಾವೇನಾಗ್ತೀವಿ, ದೇವ್ರ ರಾಜ್ಯಕ್ಕೆ ಸೇರ್ತೀವಿ ರೀ. ಆ ಧರ್ಮೋಪದೇಶಕನಿಗೆ ದೇವ್ರು ಕೇಳಿದಾಗ ಆ ಒಂದು ದೇಹ ತೋರಿಸಿದವನೇ ನೆರೆಹೊರೆ ಎಂಬುದಾಗಿ ಅಂದಿದಾಗ ಸೊ ನೀನೇನು ಮಾಡು, ಆ ಒಂದು ಸಾಮರ್ಯದವನ ಹಾಗೆ ನೀ ಭೀ ಏನು ಮಾಡು. ನಿನಗೆ ಯಾರೈತು ನೆರೆಹೊರಿದ್ದಾರೆ, ಯಾರೈತು ಕಣ್ಣೀರದ ಕಷ್ಟದಾಗಿದ್ದಾರೆ, ಆ ರೋಗದ ದುಃಖದಗಾರ, ಸಮಸ್ಯೆದಗಾರ ಅಂಥವ್ರಿಗೆ ಸಹಾಯ ಮಾಡು ಎಂಬುದಾಗಿ ಆ ಒಂದು ಧರ್ಮೋಪದೇಶಕನ ಯೇಸು ಕ್ರಿಸ್ತನು ಹೇಳಿದಾಗ, ಆತನು ಕೇಳಿದಾಗ ಆತನು ಪರಲೋಕಕ್ಕೆ ಹೋಗ್ತಾರೆ. ಇವತ್ತು ನಾವು ಕೂಡ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ನೆರೆಯವರನ್ನು ನಾವು ಪ್ರೀತಿಸಬೇಕು. ನಮಗೆ ನೋಡಿಕೊಳ್ಳುವಂತೆ ನಾವು ಅವ್ರಿಗೆ ಕೂಡ ನೋಡ್ಬೇಕ್ರಿ. ಸೊ ಇದ್ದಿಂದೆಲ್ಲ ಕುಡಿ ಅಂತ ಹೇಳೋದಿಲ್ಲ. ಸೊ ನಿಮ್ಮ ಕೈಲಿ ಆಗಿದ್ದಷ್ಟು ದೇವರು ನಿಮಗೆ ಕೊಟ್ಟಿದಾಗ ನೀವೇನು ಮಾಡಿರಿ, ಬೇರೆಯವರಿಗೆ ಸಹಾಯ ಮಾಡಿರಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಕುಡೀರಿ ನಿಮಗೆ ಕೊಡಲ್ಪಡುವುದು. ನೀವು ಕೊಟ್ಟಾಗೆ ದೇವ್ರು ನಿಮ್ಗೆ ಕೊಡ್ತಾರೆ. ಸೊ ಬಡವರಿಗೆ ಕೊಟ್ಟಿದಾಗ ದೇವ್ರಿಗೆ ಸಾಲ ಕೊಟ್ಟಂಗಂತೆ. ಅದಕ್ಕೆ ಕುಡಿರಿ, ದೇವರ ಆಶೀರ್ವಾದ ಪಡೆದುಕೊಳ್ಳಿರಿ. ಇವತ್ತು ನೀನು ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ಸೊ ನಿನ್ನ ಅಂತೆ ನೀನೇನು ಮಾಡು, ನಿನ್ನ ನೆರೆವನ್ನು ಪ್ರೀತಿಸು. ಆ ಪ್ರೀತಿ ಮಾಡಿದಾಗ ಅದೇನು ಮಾಡುತ್ತೆ, ನಿನ್ನ ದೇವರ ರಾಜ್ಯಕ್ಕೆ ಸೇರಿಸ್ತದೆ. ಹಲ್ಲೆಲೂಯಾ. ಆ ಕೆಲಸ ನೀ ಮಾಡಿದಾಗ ನೀನು ದೇವರ ರಾಜ್ಯಕ್ಕೆ ಬಾಧ್ಯನಾಗ್ತೀಯ. ಇವತ್ತು ಅನೇಕ ರೀತಿ ನೀನು ಸೇವೆ ಮಾಡುವಾಗ, ದೇವರ ಕೆಲಸಗಳು ಮಾಡುವಾಗ, ಇವತ್ತು ಕಷ್ಟದಲ್ಲಿದ್ದಂಥವರಿಗೆ, ದುಃಖದಲ್ಲಿ ನೋಡಿ, ರೋಗದಲ್ಲಿದ್ದರೆ ನೋಡಿ ಓರೇ ಹೋದರೆ
ನೀನು ದೇವರ ರಾಜ್ಯಕ್ಕೆ ಸೇರಲ್ಲ. ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಓರೆಯಾಗಿ ಹೋಗಬೇಡ. ಅವ್ರ ಹತ್ರ ಹೋಗು, ಸಂತೈಸಿ, ಬಲಪಡಿಸು. ಯಾರು ಕಣ್ಣೀರು, ಕಷ್ಟ, ದುಃಖದಗರ, ನೋವಿನಗರ ಅಂಥ ವ್ಯಕ್ತಿ ಹತ್ರ ಹೋಗಿ ನೀನು ದೇವರ ವಾಕ್ಯ ಸುವಾರ್ತೆಯನ್ನು ಸಾರು. ಅವ್ರಿಗೆ ನೀನು ದೇವ್ರ ಬಗ್ಗೆ ತಿಳಿಸು, ಅವ್ರಿಗೆ ಸಂತೈಸು, ಬಲಪಡಿಸು. ಹಸಿವೆ ಇದ್ದರೆ ಅವ್ರಿಗೆ ಊಟ ಕೊಡು. ಅವ್ರಿಗೆ ಬಟ್ಟೆ ಇಲ್ಲಾಂದ್ರೆ ಬಟ್ಟೆ ಕೊಡು. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನಿನ್ನಲ್ಲಿರುವಂಥ ದುಡ್ಡು ಸ್ವಲ್ಪ ಆದರೂ ಅವ್ರಿಗೆ ಕೊಟ್ಟು ನೀನು ಧೈರ್ಯ ಹೇಳಿ ಅವ್ರಿಗೆ ಸಂತೈಸು. ಆವಾಗೈತೆ ನಿನಗೆ ಆಶೀರ್ವಾದ, ಆವಾಗಾಯಿತು. ಇದೇ ನಿನಗೆ ದೇವರ ಸೇವೆ ಮಾಡುವುದಕ್ಕೂ ನಿನಗೊಂದು ದೊಡ್ಡ ಒಂದು ಬೆಲೆ ಇದೆ ನಿನಗೆ. ಆವಾಗ ಮ್ಯಾಲಿ ಮಾತಿನ ದೇವ್ರ ಸೇವೆ ಮಾಡ್ತೀನಿ, ದೇವ್ರ ವಾಕ್ಯ ಓದ್ತೀನಿ, ನಾನು ಪಾಸ್ಟರ್ ಇದ್ದೀನಿ, ನನ್ನ ಆಲಯದಾಗ ಇಂಥ ನಾನು ಕೆಲಸ ನೋಡ್ಕೋತೀನಿ ಅಂಥೇಳಿ ಜಂಬ ಕೊಚ್ಕೋತೀರಾ? ಏನು ಪ್ರಯೋಜನ? ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ನಾನು ಹೇಳಿದೆ, ನನ್ನಂಥವ್ರಿಗೆ ನೀವು ಸಹಾಯ ಮಾಡಲಿಲ್ಲ ಅಂದರೆ, ದುಡ್ಡಿಗೆ ನೋಡ್ತೀರಂದರೆ, ಸೊ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೆಂಗೆ ಕೊಡ್ತಾರೆ, ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಹೆಂಗೆ ಕೊಡ್ತಾರೆ? ಸ್ವಲ್ಪ ಆಲೋಚನೆ ಮಾಡಿರಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ. ಇವತ್ತು ದೇವರು ನಿಮ್ಗೆ ಯಾಜಕ, ಲೇವಿಯಾಗಿ ನೀವು ಕೆಲಸ ಮಾಡ್ಬೋದು. ಆ ಯಾಜಕ ಮತ್ತು ಲೇವಿ ಕೂಡ ಆ ಗಾಯಗೊಂಡಿರೋಂಥ ವ್ಯಕ್ತಿ ಸಹಾಯ ಮಾಡದೆ ಹೋದರು. ಇವತ್ತು ನಿನ್ನಲ್ಲಿ ಆ ಥರ ಯಾರಾದರೂ ಇದ್ದರೆ ಇವತ್ತು ಸಹಾಯ ಮಾಡೋ ಅಂಥವ್ರಿಗೆ. ಇವತ್ತು ನನ್ನ ಹತ್ರ ನಾನು ಯಾರಿಗೆ ಹೋಗಿ ಅವ್ರ ಹತ್ರ ಕೇಳಿಲ್ಲ, ಅವರೇ ನನ್ನ ಹತ್ರ ಬಂದು ನನಗೆ ಆಶ್ವಾಸನೆ ಕೊಟ್ಟು, ಮತ್ತು ನಾನು ಕೇಳಕ್ಕೆ ಹೋದಾಗ ಫೋನೇ ತೆಗೆಯಲ್ಲ, ಅವಾಯ್ಡ್ ಮಾಡ್ತಾರೆ. ಇಂಥವ್ರಿದ್ದಾರೆ ದೇವ್ರ ಸೇವಕರು. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಯಾಜಕನು, ಈ ಲೇವಿಯು ಓರ್ಯ ಹೋದಾಗ ನೀನು ಹೋಗಬೇಡ. ಸಾಮರ್ಯದನಂತೆ ನೀನೇನು ಮಾಡು, ನಿನ್ನ ನೆರೆಯವನಿಗೆ ಸಹಾಯ ಮಾಡು, ಅವನಿಗೆ ದಯ ತೋರಿಸು. ಆಗ ದೇವರು ನಿನಗೆ ದಯ ತೋರಿಸ್ತಾರೆ. ದೇವ್ರ ವಾಕ್ಯ ಹೇಳುತ್ತದೆ, ದಯ ತೋರಿಸುವನು ಧನ್ಯನು, ನೀವು ದಯ ಹೊಂದಿವಿರಿ ಎಂಬುದಾಗಿ. ನೀನೊಬ್ಬರಿಗೆ ದಯ ತೋರಿಸಿದ್ರೆ ದೇವರು ನಿನಗೆ ದಯ ತೋರಿಸ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನೀನು ಕೊಟ್ಟಂಥ ಆಶೀರ್ವಾದ, ದೇವರು ಕೊಟ್ಟಂಥ ಸ್ಥಾನ, ಆ ದೇವರು ಕೊಟ್ಟಂಥ ಪದವಿ, ಅದು ಯಾಜಕ ಪದವಿ, ಲೇವಿಯ ಪದವಿ ಅಂದರೆ ದೇವ್ರ ಸುವಾರ್ತೆ ಸಾರುವಂಥ ಆ ಸೇವಕನ ಸ್ಥಾನ. ಸೊ ದೇವರ ಕೆಲಸ, ಚರ್ಚಿನ ಆಲಯದ ಕಾರ್ಯಗಳು ಮಾಡುವಂಥ ಅಧಿಕಾರ, ಆ ಪದವಿ ನೀನು ಕೊಟ್ಟಿದಾಗ ಇವತ್ತು ನಿನ್ನ ಕಣ್ಣಿಗೆ ಬಿದ್ದಂಥ ಆ ಜನರಿಗೆ ನೀನು ಸಹಾಯ ಮಾಡು, ನಿನ್ನಂತೆ ನಿನ್ನ ನೆರೆಯವರಿಗೆ ನೀನು ಸಹಾಯ ಮಾಡು. ಆಗ ದೇವರ ರಾಜ್ಯಕ್ಕೆ ನೀನು ಬಾಧ್ಯನಾಗ್ತಿ. ಹಲ್ಲೆಲೂಯಾ. ಸೊ ದೇವರ ಈ ವಾಕ್ಯದಂತೆ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. Thank you, Jesus. Praise the Lord. Pause recording button. Latest photos. Video recording button. Double. Hello. ಸಾಮ ಕೇಳಬಂತ ಚೆನ್ನಾಗಿ? ಹಲೋ, ಕೇಳಿಸ್ತಾ ಚೆನ್ನಾಗಿ ಅಂತ? ಸರಿ, ಪ್ರೇಯರ್ ಮಾಡಲಾ? ಹಾಂ, ಅದು ಕೊರ್ಕೊರ್ ಮಾಡ್ತಾ ಇತ್ತಲ್ಲ, ಅದಕ್ಕೆ ಹಾಕಿಲ್ಲಮ್ಮ. ಹಾಂ, ಅದು ಮೈಕ್ ಹಾಕಿದ್ರೆ ಸುಂಗೆ ಅದು ಸೌಂಡ್ ಮಾಡ್ತದಲ್ಲ, ಅದಕ್ಕೆ ಅದು ಮೈಕ್ ಆದ್ರೆ ಪರ್ ಅಂತ ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಹಾಕಿಲ್ಲ, ಅದಕ್ಕೆ ಹಂಗೆ ಹೇಳಿದ. ಸರಿ, ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ಈ ಒಂದು ಶುಕ್ರವಾರ ದಿವಸ ಇಷ್ಟೊತ್ತು ಕರ್ತನೆ ಆನ್ಲೈನ್ನಲ್ಲಿ ವಾಕ್ಯ ಸಾರುವಂತೆ, ನಾನು ಕೊಂಡಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ನಾವೇನು ಮಾಡಬೇಕು ಎಂಬುದಾಗಿ ಆ ಬೋಧಕನ ಕೇಳಿದಾಗ, ನಿನ್ನ ನೆರವನ್ನು ನಿನ್ನಂತೆ ಪ್ರೀತಿಸು ಅಂತ ಹೇಳಿದೆ ಕರ್ತನೆ. ಹೌದು ಕರ್ತನೆ, ಈ ವಾಕ್ಯದಂತೆ ನಾವೆಲ್ಲರೂ ನಮ್ಮ ನೆರೆಹೊರೆನಂದರೆ ನಮ್ಮ ಯಾರು ನಮ್ಮ ಎದುರು ಕಣ್ಣೀರು, ಕಷ್ಟ, ದುಃಖ, ರೋಗದಲ್ಲಿ ಬಡತನದಾಗಿರ್ತಾರೆ ಅಂಥವ್ರಿಗೆ ನಾವು ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡ್ತೇನೆ ತಂದೆ ದೇವರೇ. ಹೌದು ಕರ್ತನೆ, ಅನೇಕ ಆ ಯಾಜಕ ಲೇವಿಯರಂತೆ ನಾವು ಹೋಗೋದಂತೆ, ಆ ಸಾಮರ್ಥ್ಯದಂತೆ ಅನೇಕರ ಮೇಲೆ ನಾವು ದಯ ತೋರಿಸುವಂಥ ಮನಸ್ಸನ್ನು ಗ್ರಹಿಸಿ ಕರ್ತನೆ. ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಳುವ ಹಾಗೆ ನಾವು ಇನ್ನೊಬ್ಬರನ್ನು ಕೂಡ ಪ್ರೀತಿಸುವಂಥ ಆ ಮನಸ್ಸನ್ನು ಅನುಗ್ರಹಿಸಬೇಕಂತ ಪ್ರಾರ್ಥಿಸ್ತೇನೆ. ನಿನ್ನ ಪ್ರೀತಿ ಮಾಡುವಂಥ ಮನಸ್ಸು, ನೆರೆಯವರಿಗೆ ಮನುಷ್ಯರು ಪ್ರೀತಿ ಮಾಡುವಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಕೇಳಿದಂಥ ವಾಕ್ಯಗಳು ಎಲ್ಲರ ಆತ್ಮದಲ್ಲಿ ಆಗುತ್ತೆ ಆಶೀರ್ವಾದ, ಅವರು ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನೀನು ನಡೆಸಬೇಕೆನ್ನ ಪ್ರಾರ್ಥಿಸ್ತೇನೆ ಕರ್ತನೆ. ಅದೇ ರೀತಿ ಮಗಳು ಪ್ರಾರ್ಥಿಸ್ತೇನೆ, ಪುಟ್ಟ ಲಕ್ಷ್ಮಿಗಾಗಿ ಅವರನ್ನು ಆಶೀರ್ವಾದ ಮಾಡೋ, ಯಜಮಾನ್ ಶೇಖರನ್ನು ಆಶೀರ್ವಾದ ಮಾಡಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಟ್ಟರೆ, ನೆಮ್ಮದಿ ಕೊಟ್ಟು ನಡೆಸು ದೇವರೇ. ಲೋನ್ ಎಲ್ಲ ಆಗಲಿ ಕರ್ತನೆ, ನಿನ್ನ ಮಗಳಿಗೆ ಶುಭವಾಗಲಿ ಕರ್ತನೆ. ಅವ್ರು ಮಾಡುವ ಕೆಲಸದಲ್ಲಿ ಜಯ ಕೊಟ್ರಿ ಕರ್ತನೆ. ಸುರಕ್ಷಿತವಾಗಿ ಹೋಗಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗುವಾಗ ಬರುವಾಗ ನೀನೇ ಮಗಳ ಜೊತೆಗಾರನಾಗಿದ್ದು ಕಡ. ಹೌದು ಸ್ವಾಮಿ, ಮೋಶೆ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರುವಂಥ ದೇವರು ನೀನಾಗಿದೆ ಕರ್ತನೆ. ನಿನ್ನ ಮಗಳ ಸಂಗಡ ಇದು ನಡೆಸು ದೇವ. ಆ ಮಗಳ ಸಂಬಳದಲ್ಲಿ ಬರ್ಕತ್ ಕೊಟ್ಟು ಸಮೃದ್ಧಿ ಕೊಟ್ಟು ನಡೆಸು ದೇವ.
ಬಹಳ ದಿನಗಳಿಂದ ಕರ್ತನೆ ಲೋನಿಗಾಗಿ ಸ್ವಾಮಿ ಪ್ರಾರ್ಥಿಸಿದಾಗ ಅದು ಉತ್ತರ ಬಂದಿಲ್ಲ, ಆದರೂ ಕೂಡ ನಿನಗೆ ಸ್ತೋತ್ರ ರಾಜ. ನಿನ್ನ ಮಗಳಿಗೆ ಉಪವಾಸ ಶುಕ್ರವಾರ ದಿವಸ ಉಪವಾಸ ಮೊರೆ ಇಡುವಾಗ ನಿನ್ನ ಮಗಳ ಪ್ರಾರ್ಥನೆಗೆ ಸದುತ್ತರ ಕೊಡ್ರಿ. ಆ ಲೋನ್ ಆಗಲಿ ಅಥವಾ ಲೋನಿಗೆ ಎಷ್ಟೈದು ಲೋನ್ ಆಗಬೇಕಾಗಿದೆ ಅಷ್ಟು ದುಡ್ಡು ಅಮೌಂಟ್ ಇವ್ರ ಕೈಗೆ ಬರಲಿಕ್ಕೆ ಕರ್ತಾನೆ, ಕೊಡಬೇಕಾಗಿರೋರು ಎಲ್ಲರೂ ಇವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಕರ್ತಾನೆ. ಯೇಸು ನಾಮದಲ್ಲಿ ಉಪವಾಸ ಪ್ರಾರ್ಥನೆಗೆ ಉತ್ತರ ಕೊಡ್ರಿ ಕರ್ತಾನೆ. ನಿನ್ನ ಮಗಳಿಗೆ ಸಮಾಧಾನ ಕೊಟ್ಟು ನೆಮ್ಮದಿ ಕೊಟ್ಟು ನಡೆಸ್ರಿ ಪ್ರಭಾ. ಕೇಳಿದಂಥ ವಾಕ್ಯವು ನಿನ್ನ ಮಗಳ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡೋದಕ್ಕೆ 100ಕ್ಕೆ 100 ಪ್ರತಿಫಲ ಕೊಟ್ಟು ನಡೆಸುದೇವ. ಹೌದು ಸ್ವಾಮಿ, ಅದ್ಭುತವಾಗಿ ಕರ್ತೆ ಮಗಳನ್ನು, ಅವ್ರ ಯಜಮಾನರನ್ನು, ಇವ್ರ ಕುಟುಂಬ ದಾಂಪತ್ಯ ಜೀವನ ಆಶೀರ್ವಾದ ಮಾಡು ಕರ್ತೆ. ಮನೆಯೆಲ್ಲ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಿ ನಿನ್ನ ನಾಮವನ್ನು ಕೊಂಡಾಡೋ ಒಂದು ಕೃಪೆ ಮಾಡಿ ಇಡೀ ಕುಟುಂಬ, ಇಡೀ ಊರು ರಕ್ಷಣೆ ಹೊಂದುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇದೇ ರೀತಿ ಅನೇಕ ಆನ್ಲೈನ್ ಮುಖಾಂತರ ಅನೇಕ ಜನರ ವಾಕ್ಯ ನೋಡಲಿ, ಅನೇಕ ಕಾನ್ಸಲ್ ಅನೇಕ ಜನ ಕನೆಕ್ಟ್ ಆಗಲಿ ಕರ್ತೇನೆ. ನಿನ್ನ ವಾಕ್ಯ ಕೇಳುವುದಕ್ಕಾಗಿ ಕರ್ತೇನೆ ಅನೇಕ ಜನರು ಬರಲಿ ಕರ್ತೇನೆ, ಅನೇಕ ಜನರ ವಾಕ್ಯ ಕೇಳಿಸ್ಕೊಳ್ಳುವಂಥ ಆ ದಿನಗಳು ಬರಲಿ ಯೇಸುವಿನ ನಾಮದಲ್ಲಿ ಪ್ರಭಾ. ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಈ ಸೇವೆ ಉನ್ನತವಾಗಿ ಬೆಳೀಲಿ ಕರ್ತೇನೆ. ನನ್ನನ್ನು ನಿನ್ನ ದಾಸನ ಇನ್ನೂ ಹೆಚ್ಚಾಗಿ ಅಭಿಷೇಕ ಮಾಡು, ನಿನ್ನ ವಾಕ್ಯದ ಬಲದಿಂದ ತುಂಬಿಸಿ ಕರ್ತೇನೆ. ಅನೇಕರಿಗೆ ನಿನ್ನ ಸುವಾರ್ತೆ ಸಾರುವಂಥ ಆಶೀರ್ವಾದ ಮಾಡು ದೇವರೇ. ಎಲ್ಲ ಮಾನ ಮಹಿಮೆ ನಿನ್ನ ಸಲ್ಲಿಸ್ತೇನೆ ಪ್ರಭಾ. ನಿನ್ನೆ ಸಹಾಯ ಮಾಡಿ ನಡೆಸು ದೇವ. ಎಲ್ಲ ಕಡೆಯಿಂದ ಕಾಲ್ ಮಾಡುವಂಥ ಎಲ್ಲ ಮಕ್ಕಳನ್ನು ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಿದ್ದಂಥ ಎಲ್ಲ ಮಕ್ಕಳನ್ನು ಒಬ್ಬೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ಅವ್ರಿಗೆ ಬೇಕಾಗಿರುವಂಥ ಅಗತ್ಯಗಳ ಅವಸರ ತೀರಿಸಿ ನೀನು ಮಾತ್ರ ಮಹಿಮೆ ಹೊಂದ್ಕೋಬೇಕೆಂದು ಯೇಸು ನಾಮದಲ್ಲಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್ ಆಮೇನ್. ಅಲ್ವಾ? ಯಾಕಂದ್ರೆ ಅದು ವಾಕ್ಯ ನೆರೆಹೊರೆ